ಶಿವಶಂಕರ್ KM ಅಂತ ಕನ್ನಡ ಶಿಕ್ಷಕರು, ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್, ತವಗ, ಗೋಕಾಕ್ ತಾಲೂಕು, ಡಿಸ್ಟ್ರಿಕ್ಟ್ ಬೆಳಗಾವಿ, ಸ್ಟೇಟ್ ಕರ್ನಾಟಕ. ಶ್ರೀಯುತ ಅಂಕುಶ್ ದುರ್ಗಿ ಸರ್ ಸಬ್ಜೆಕ್ಟ್ ಎಕ್ಸ್ಪೋರ್ಟ್ ಇದ್ದಾರೆ. ಸೊ ಇವರು ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳನ್ನ ತಮ್ಮ ಮುಂದೆ ಅಭಿವ್ಯಕ್ತಪಡಿಸ್ತಾರೆ. ತಾವೆಲ್ಲರೂ ಕೂಡ ಅದನ್ನ ಗಮನಿಸಬೇಕು, ನೋಟ್ ಮಾಡ್ಕೊಳ್ಬೇಕಂತ ಹೇಳಿ. ಥ್ಯಾಂಕ್ ಯು ಸರ್. ಗುಡ್ ಆಫ್ಟರ್ನೂನ್ ಟು ಆಲ್ ಆಫ್ ಯು. ನಾನು ಅಂಕುಶ್ ದುರ್ಗಿ ಎಂದು ಬೆಳಗಾಂನಿಂದ ಬಂದಿದ್ದೇನೆ. ನೇಟಿವ್ ಅಥಣಿ ತಾಲೂಕು ಒಂದು ಚಿಕ್ಕ ಹಳ್ಳಿ, ಆದರೆ ಇವಾಗ ಇರೋದು ನಾನು ಬೆಳಗಾಂನಲ್ಲಿ. ಸುಮಾರು ಒಂದು 25 ಇಯರ್ಸ್ ನಾನು ಲೆಕ್ಚರಿಂಗ್ ಮಾಡಿದೆ. ಧಾರವಾಡ, ಬೆಳಗಾಂ, ಅಥಣಿ, ಆಮೇಲೆ ಸಾಂಗ್ಲಿ, ಮಹಾರಾಷ್ಟ್ರ. ಲೆಕ್ಚರಿಂಗ್ ಮಾಡ್ತಾ ಮಾಡ್ತಾ ಇವಾಗಲೂ ನಾನು ಸ್ಟಡಿ ಮಾಡ್ತಾ ಇದ್ದೇನೆ. ಸ್ಟಿಲ್ ಐ ಆಮ್ ಸ್ಟಡಿ. Now I am the student of 60 years. I covered more than 10 degrees and now I am finishing one PhD and planning to start another. Almost it's covered. Problems of middle class. Okay. Now, and also my daughters Amruta and Nikita, both are finishing their PhD also in organic chemistry. After just 2 months, both are becoming scientists. And another is Sonali, she is the software student. So ನಮ್ಮ ಮಕ್ಕಳು ಎಲ್ಲವೂ ಹಳ್ಳಿಯಲ್ಲಿ ಕಲ್ತಾರೆ, ಗೌರ್ಮೆಂಟ್ ಶಾಲೆಗಳಲ್ಲಿ ಕಲ್ತಾರೆ, ಎಲ್ಲವೂ ಸ್ಟೇಟ್ ರ್ಯಾಂಕ್ಸ್ ಇದೆ. ಜಸ್ಟ್ ವಿದಿನ್ ಹಾಫ್ ಆನ್ ಅವರ್ ಎಲ್ಲ ಪೇಪರ್ಸ್ ಕವರ್ ಮಾಡಿದ್ದಾರೆ. 10th PUC, BSc, MSc ಸಾಫ್ಟ್ವೇರ್ದಲ್ಲಿ ಯಾವುದೆಲ್ಲ ಕವರ್ ಮಾಡ್ಬೋದು. ನನ್ನ ಲಾಸ್ಟ್ ಟುಗೆದರ್ ಸ್ಟೂಡೆಂಟ್ಸ್ ಇದ್ದಾರೆ ಕರ್ನಾಟಕ, ಮಹಾರಾಷ್ಟ್ರ ಎರಡು ಸ್ಟೇಟ್ದಲ್ಲಿ. ಯಾರೆಲ್ಲ ಸೂಪರ್ ಆಗಿದ್ದಾರೆ. ಸೊ ಅದಕ್ಕೆ ಮೇನ್ ಬೇಸ್ ಇದೆ ವೇದಿಕ್ ಮ್ಯಾಥ್ಸ್. ಮತ್ತು ನನ್ನ ಬಹಳಷ್ಟು ಸ್ಟಡಿ ಟೆಕ್ನಿಕ್ಸ್ ಇವೆ. ಸ್ಟಡಿ ಟೆಕ್ನಿಕ್ಸ್, ಟ್ರಿಕ್ಸ್, ಮೆಥಡ್ಸ್, ಐಡಿಯಾಸ್ ಬಹಳಷ್ಟಿವೆ. ಹ್ಯಾಂಡ್ ರೈಟಿಂಗ್ ಇದಕ್ಕಿದ್ದಾಗ ಸೂಪರ್ ಆಗ್ತದೆ. ಈಸಿ, ಬಹಳಷ್ಟು ಈಸಿ. 1 ವಾರ ಸಾಕು ನಿಮಗೆ, ಅಥವಾ 4-5 ದಿನ ಸಾಕು. ರೈಟಿಂಗ್ ಸೂಪರ್ ಆಗ್ತದೆ. ಅದು ಒಂದು ಮಾಡೆಲ್ ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ಲೇಬೇಕು. ಅದು ಯಾವುದೇ ರೈಟಿಂಗ್ ಇರಲಿ, ಎಲ್ಲದರಲ್ಲಿ ರೈಟಿಂಗ್ ಚೆನ್ನಾಗಿರ್ಬೇಕು. ಟೆಕ್ನಿಕಲಿ ಸೂಪರ್ ಇರಬೇಕು. ಆಗೋಗಿ ನಿಮ್ಮ ರೈಟಿಂಗ್ ಸೂಪರ್ ಆಗ್ತದ. ರೈಟಿಂಗ್ ಚೆನ್ನಾಗಿದ್ರೆ ಆಟೋಮೆಟಿಕ್ಲಿ ಎಲ್ಲ ಪೇಪರ್ಸ್ ಟೈಮ್ಲಿ ಕವರ್ ಆಗ್ತವೆ. ಆಮೇಲೆ ಮ್ಯಾಥ್ಸ್ ಸಲುವಾಗಿ ನಾನು ಟೆಕ್ನಿಕ್ಸ್ ಕೊಡ್ತಾ ಇದ್ದೇನೆ. ಇವಾಗಲೇ ಇಲ್ಲಿ ನಾನು ಜಸ್ಟ್ ಇಲ್ಲೊಂದು 2 ಸ್ಟೂಡೆಂಟ್ಸ್ಗೆ ಐಡಿಯಾ ಕೊಟ್ಟೆ. ಇಲ್ಲಿ ನೋಡಿದ್ರು ಅವರು, ನೀವು ಕೂಡ್ತಾ ಇದ್ದಾಗ ಇಲ್ಲಿ ಹುಡುಗರಿಗೆ ಹೇಳಿದೆ ನಾನು 99 ಟೇಬಲ್ ಬರೀಲಿಕ್ಕೆ ಹೇಳಿದೆ. ಇವರೆಲ್ಲ 99 ಟೇಬಲ್ ಜಸ್ಟ್ ಒಂಚೂರು ಒಂದು ಕ್ಷಣ ಐಡಿಯಾ ಕೊಟ್ಟಿದ್ದೆ. 99 ಟೇಬಲ್ ಬರ್ತಿದ್ದಾರೆ ಈ ಮಕ್ಕಳು. ಇಲ್ಲಿ ಜಸ್ಟ್ ನೀವು ಕೂಡ್ತಾ ಇದ್ದಾಗ ಒಂದು ಕ್ಷಣ ಹೇಳಿದೆ ಅವರಿಗೆ 99 ಟೇಬಲ್ ಇವ್ರು ಬರ್ತಿದ್ದಾರೆ. 1 2 3 3 ಸ್ಟೂಡೆಂಟ್ ಬರ್ತಿದ್ದಾರೆ. ಸುಮ್ಮನೆ ಇಲ್ಲಿ ನಿಂತಾಗ ಆ ಕ್ಷಣದ ಯೂಸ್ ಮಾಡ್ಕೊಂಡೆ. ಇಲ್ಲಿ ಬರ್ತಿದ್ದಾರೆ, ಹೌದಲ್ಲ? ಎಸ್. ಏನ್ ನಿನ್ನ ಹೆಸರು? ಆದಿತ್ಯ, ಮಹೇಶ, ಮಂಜು. 99 ಟೇಬಲ್ ಬರ್ತಿದ್ದಾರೆ. ಇಲ್ಲೊಂದು ಟೆಕ್ನಿಕ್ ಇದೆ, ವೇದಿಕ್ ಟೆಕ್ನಿಕ್. Within 2 minutes you can cover tables up to 100. Within 2 minutes you will say that I can cover tables up to 100, and within next 1 minute you can cover tables up to thousands and lakhs and crores and crores. 3-4 ನಿಮಿಷದಲ್ಲಿ. ಮತ್ತು ಟೇಬಲ್ ಎಂದು ಮರಿದೇ ಇಲ್ಲ ಜೀವನದಲ್ಲಿ. ಮಗ್ಗಿಗಳು ಮರಿದೇ ಇಲ್ಲ ಜೀವನದಲ್ಲಿ. ಆಮೇಲೆ ಹ್ಯಾಕ್ ಮಾಡೋ ಅವಶ್ಯಕತೆನೂ ಇಲ್ಲ. ನೀವೇನಾದ್ರೂ ಟೆಕ್ನಿಕ್ಸ್, ವೇದಿಕ್ ಟೆಕ್ನಿಕ್ ಯೂಸ್ ಮಾಡಿದ್ರೆ ಸೂಪರ್ ಸ್ಟಡಿ ಆಗುತ್ತೆ. ಸೊ ಈಸಿಯಾಗಿ. ಸೊ ಅದಕ್ಕೆ ಇಲ್ಲಿ ನಾನು ಟೆಕ್ನಿಕ್ಸ್ ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಟೇಬಲ್ಸ್ ಅರ್ಥ ಮಾಡ್ಕೊಂಡ್ರೆ ಮ್ಯಾಥ್ಸ್ ಸೂಪರ್ ಫಾಸ್ಟ್ ಆಗ್ತದೆ. ಈಸಿಯಾಗಿ ಮ್ಯಾಥ್ಸ್ ಕವರ್ ಆಗ್ತದೆ. ಸೊ ಹೀಗೆ ಬಹಳಷ್ಟು ಥಿಂಗ್ಸ್ ಇದೆ. ಇಲ್ಲಿ ನಾನು ಒಂದು ಮಲ್ಟಿಪ್ಲಿಕೇಶನ್ ಕೊಡ್ತಾ ಇದ್ದೇನೆ. ಜಸ್ಟ್ ಒಂದು ಮಲ್ಟಿಪ್ಲಿಕೇಶನ್. ಜಗತ್ತದ ಎಲ್ಲ ಮಲ್ಟಿಪ್ಲಿಕೇಶನ್ ನಿಮ್ಗೆ ಬಯಲಿಕ್ಕೆ ಬರ್ತವೆ. ಆಮೇಲೆ ಒಂದು 2-3 ಸ್ಕ್ವೇರ್ ಮಾಡೆಲ್ ಇವೆ. ಆಮೇಲೆ ಒಂದು 2-3 ಡಿವಿಷನ್ ಮಾಡೆಲ್, ಅಡಿಷನ್ ಮಾಡೆಲ್. ಸೊ ಸೂಪರ್ ಫಾಸ್ಟ್ ಆಗ್ತದೆ ಸ್ಟಡಿ. ಸೊ
ಇಲ್ಲಿ ನೋಡಿ, ಇವಾಗ ನಾನು ಇಲ್ಲಿ ನಿಮಗೆ ಟೇಬಲ್ಸ್ ಬಗ್ಗೆ ಹೇಳ್ತಾ ಇದ್ದೇನೆ. ಯಾರು ಮಾತಾಡಬಾರ್ದು, ಸೈಲೆಂಟ್ಲಿ ಕೇಳ್ಕೊಳ್ಳಿ. ತಕ್ಷಣ ನಿಮ್ ಪ್ಲೇಸ್ ನಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಎಲ್ಲರೂ ನೆರಳಲ್ಲಿ ಬಂದಿದೆ, ನೋ ಪ್ರಾಬ್ಲಮ್. ಎಸ್, ಕಮ್ ಆನ್. ಎಸ್, ರಿಮೆಂಬರ್ ದಟ್. ಎಸ್, ಕಮ್ ಆನ್. ದೇರ್ ಈಸ್ ಅ ಸ್ಲೋಗನ್. ನಂದೇ ಒಂದು ಸ್ಲೋಗನ್ ಇದೆ, ದೇರ್ ಈಸ್ ಮೈ ಸ್ಲೋಗನ್. Nobody is a dull and no subject is a tough, but we have to follow some special techniques, tricks, methods and ideas. Nobody is a dull. ಜಗತ್ತದ ಮಾನವ ಎಲ್ಲೋ ಒಂದೆರಡು ಅಪವಾದಗಳು ಬಿಟ್ರೆ ಯಾರು ಡಲ್ ಇರುವುದಿಲ್ಲ. ಇದು ಸ್ಟೂಡೆಂಟ್ ಲೈಫ್ ದಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಸ್ಟೂಡೆಂಟ್ಸ್, ಬಹಳ ಸ್ಟೂಡೆಂಟ್ ತಿಳ್ಕೊತಾರೆ ನಾನು ಡಲ್ ಇದ್ದೀನಾ, ಮಧ್ಯಮ ಇದ್ದೀನಾ ಅಥವಾ ಸೂಪರ್ ಇದ್ದೀನಾ, ಏನಿದ್ದೀನಾ ಅಂತ ಹೇಳಿ. ಇದು ದೊಡ್ಡ ಕ್ವಶನ್ ಇದೆ, ಬಿಗ್ ಕ್ವಶನ್ ಫಾರ್ ಸ್ಟೂಡೆಂಟ್ಸ್. ಇಲ್ಲಿ ಒಂದನ್ನು ನೆನ್ಪಿಡಿ, ನಾನು ಇಡೀ ಲೈಫ್ ಎಲ್ಲ ಸ್ಟಡೀಸ್ ಒಳಗಿದ್ದೇನೆ. ನಾನು ಬಹಳಷ್ಟು ಥಿಂಗ್ಸ್ ಲೆಕ್ಚರಿಂಗ್ ಮಾಡ್ತಾ, ಸ್ಟಡಿ ಮಾಡ್ತಾ ಈ ಥಿಂಗ್ಸ್ ಅನ್ನ ನಾನು ಕ್ರಿಯೇಟ್ ಮಾಡಿದ್ದೇನೆ. ಯಾರೆಲ್ಲ ಸೂಪರ್ ಆಗ್ಬೋದು, ಜಸ್ಟ್ 3 to 6 months ಸಾಕು. ಸೊ ಅದಕ್ಕೆ ಟೆಕ್ನಿಕ್ಸ್, ನೋ ಬಡಿ ಈಸ್ ಡಲ್, ಯಾರು ಡಲ್ ಇರುವುದಿಲ್ಲ, ತಲೆಯಲ್ಲಿ ಮೊದಲು ಇಟ್ಕೊಳ್ಳಿ. ಅಂಡ್ ನೋ ಸಬ್ಜೆಕ್ಟ್ ಈಸ್ ಅ ಟಫ್, ಯಾವ ಸಬ್ಜೆಕ್ಟ್ ಟಫ್ ಇರುವುದಿಲ್ಲ. ಬಟ್ ಆದರೆ you have to follow some special techniques, tricks, methods and ideas. ಈ ಎಲ್ಲ ಟೆಕ್ನಿಕ್ಸ್, ಟ್ರಿಕ್ಸ್, ಮೆಥಡ್ಸ್, ಐಡಿಯಾಸ್ ಫಾಲೋ ಮಾಡಿದ್ರೆ 3 ತಿಂಗಳು 6 ತಿಂಗಳು ಸಾಕು, ನಿಯರ್ಲಿ 100% ಮಾರ್ಕ್ಸ್ ಸಿಗ್ತವೆ ಆಲ್ ಸಬ್ಜೆಕ್ಟ್. ನನ್ನ ಸ್ಟೂಡೆಂಟ್ಸ್ ಗಾಗಿ ನಾನು ಅಚೀವ್ ಮಾಡಿದ್ದೇನೆ. ನನ್ನ ಮಕ್ಕಳು ಇವಾಗ ಇಬ್ಬಿಬ್ಬರು ಮಕ್ಕಳು ವೆರಿ ಶಾರ್ಟ್ಲಿ ಸೈಂಟಿಸ್ಟ್ ಆಗ್ತಾ ಇದ್ದಾರೆ. 2 ತಿಂಗಳ ನಂತರದಲ್ಲಿ ಎಲ್ಲ ಸ್ಟೇಟ್ ರ್ಯಾಂಕ್ಸ್. ಅಷ್ಟೇ ಅಲ್ಲ, ಇಂಡಿಯಾದಲ್ಲಿ ಟಾಪ್. ಅಷ್ಟೇ ಅಲ್ಲ, ಈ ತಿಂಗಳ ಹಿಂದೆ ನಮ್ ದೊಡ್ಡ ಮಗಳು ಇಡೀ ಜಗತ್ನಲ್ಲಿ ಟಾಪರ್ ಆಗಿದ್ದಾಳೆ, ಸೂಪರ್ ಟಾಪರ್ ಆಫ್ ದ ವರ್ಲ್ಡ್. ಇವಾಗ ರಿಸರ್ಚ್ ಪ್ರಾಜೆಕ್ಟ್ ಗೆ ಎಲ್ಲ 100% ರೀಟರ್ನ್, ಓರಲ್, ಪ್ರಾಕ್ಟಿಕಲ್. ತಿಂಗಳಿಗೆ 1 ಲಕ್ಷ ರೂಪಾಯಿ ಸ್ಟಾರ್ಟ್ ಮಾಡಿದೆ ಪ್ರತಿ ತಿಂಗಳ. ಆಮೇಲೆ 4-5 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಇವಾಗ ಇಡೀ ಜಗತ್ನಲ್ಲಿ ಓನ್ಲಿ 600 ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಿದ್ರು. ಅದರಲ್ಲಿ ನನ್ನ ಮಗಳು ಒಬ್ಬಳು ನಿಖಿತಾ ದುರ್ಗಿ ಅಂತ ಹೇಳಿ. ಸೊ ಇದಕ್ಕೆಲ್ಲ ಕಾರಣ ಇದೆ ಸ್ಟಡಿ ಟೆಕ್ನಿಕ್ಸ್, ಟ್ರಿಕ್ಸ್, ಮೆಥಡ್ಸ್, ಐಡಿಯಾಸ್, ಆಮೇಲೆ ಮತ್ತು ವೇದಿಕ್ ಮ್ಯಾಥ್ಸ್. ಸೊ ದಯವಿಟ್ಟು ನನ್ನ ರಿಕ್ವೆಸ್ಟ್ ಇದೆ, ನಿಮಗೆ ಪ್ರಿನ್ಸಿಪಾಲ್ಗಳು ಸೂಪರ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ ಇಡೀ ಸ್ಟಾಫ್ ಎಲ್ಲ ಕೆಲಸ ಮಾಡ್ತಾ ಇದೆ, ನೀವು ಮಾಡ್ತಾ ಇದ್ದೀರಿ. ನಿಮಗ್ ಲೈಕ್ ಅನ್ಸಿದ್ರೆ ನನ್ನ ಒಂಚೂರು ಪಾಯಿಂಟ್ಸ್ ಆಡ್ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗ್ತದ ಅಂತ ನನ್ಗೆ ಅನಿಸ್ತದ. ನಿಮ್ಮ ಹೋಲ್ ಯೂನಿಟ್ ಎಲ್ಲ ನಿಮಗೆ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಜೊತೆಗೆ ಈ ಏನಾದ್ರೂ ಪಾಯಿಂಟ್ಸ್ ನಿಮಗೆ ಅನುಕೂಲ ಅನ್ಸಿದ್ರೆ, ಯೋಗ್ಯ ಅನ್ಸಿದ್ರೆ ಆಡ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಗೆ ಟೈಮ್ ಸೇವಿಂಗ್ ಆಗ್ತದ. ಇವಾಗ ಒಂದು 30-40 ಮಿನಿಟ್ಸ್ ಏನೋ ನಾವು ಟೈಮ್ ಯೂಸ್ ಮಾಡ್ಬೋದು, ಬಟ್ ಸೂಪರ್ ಆಗಿ ಹೆಲ್ಪ್ ಆಗ್ತದ. ಯಾರೆಲ್ಲ 25-26 ವರ್ಷದಲ್ಲಿ ಸೈಂಟಿಸ್ಟ್ ಆಗ್ಬೋದು, 22 ಏಜ್ ದಲ್ಲಿ ಸೀದಾ IAS IPS ಆಗ್ಬೋದು, ಯಾರೆಲ್ಲ ಏನೆಲ್ಲ ಆಗ್ಲಿಕ್ಕೆ ಸಾಧ್ಯ ಇದೆ. ಸೊ ಅದಕ್ಕೆ ಆದ್ರೆ ಇಲ್ಲಿ ಎಲ್ಲಾನು ಲೆಕ್ಚರ್ ನಾನು ಕೊಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಎಲ್ಲ ಲೆಕ್ಚರ್ಸ್ ಇಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೇನೆ. ದಟ್ ಈಸ್ ಅಂಕುಶ್ ದುರ್ಗಿ. 2 ಶಬ್ದ ನೆನ್ಪಿಡಿ, ಅಂಕುಶ್ ದುರ್ಗಿ. 4 ಭಾಷೆಗಳಲ್ಲಿ ಲೆಕ್ಚರ್ ಇದೆ, ಕನ್ನಡ, ಮರಾಠಿ, ಹಿಂದಿ, ಇಂಗ್ಲಿಷ್. ಆಮೇಲೆ ಇನ್ನೊಂದು ಇದೆ, ಇತ್ತೀಚೆಗೆ ನಾನು ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ, ಅಂಕುಶ್ ದುರ್ಗಿ ಮರಾಠಿ ಮೀಡಿಯಂ. ಫೇಸ್ಬುಕ್ ಅಂಕುಶ್ ದುರ್ಗಿ, ಇನ್ಸ್ಟಾಗ್ರಾಮ್ ಅಂಕುಶ್ ದುರ್ಗಿ, ಮೇನ್ ಅಂಕುಶ್ ದುರ್ಗಿ ಯೂಟ್ಯೂಬ್ ಚಾನಲ್. ಅಲ್ಲಿ ನಿಮ್ಗೆ ಎಲ್ಲ ಲೆಕ್ಚರ್ ಸಿಗ್ತವೆ. ಡಿಟೇಲ್ ಆಗಿ ಮನೆಗೆ ಹೋದಾಗ ನೋಡ್ಕೊಡಿ, ಅಥವಾ ಇಲ್ಲಿ ಪ್ರಿನ್ಸಿಪಾಲ್ಗೆ ನಿಮ್ ಟೀಚರ್ಸ್ ಎಲ್ಲ ರಿಕ್ವೆಸ್ಟ್ ಮಾಡಿ ಸಮಯ ಸಿಕ್ಕಾಗ ಸ್ಕ್ರೀನ್ ಮೇಲೆ ಹಾಕಿ ನೋಡ್ಕೊಳ್ಳಿ. ಇಲ್ಲಿ ನಾನು ಒಂದು ಐಡಿಯಾ ಕೊಡ್ತಾ ಇದ್ದೇನೆ, ಬನ್ನಿ ಲೆಟ್ ಅಸ್ ಸ್ಟಾರ್ಟ್. ಇದಕ್ಕೆ ಸ್ವಲ್ಪ ಮಧ್ಯೆ ಹೀಗೆ ತೊಂದ್ಬಿಡಿ, ಎಲ್ಲರೂ ಕವರ್ ಮಾಡಿ. ಈ ಕಡೆಗೆ ಟೀಚರ್ಸ್ ಸ್ಟೂಡೆಂಟ್ಸ್, ಈ ಕಡೆಗೆ ಟೀಚರ್ಸ್ ಸ್ಟೂಡೆಂಟ್ಸ್, ಸ್ವಲ್ಪ ರೌಂಡ್ ಅಪ್ ತೊಗೊಳ್ಳಿ. ಎಸ್ ಬನ್ನಿ, ಇಲ್ಲಿ ಟೇಬಲ್ಸ್ ನೋಡೋಣ. ಆರ್ ಯು ರೆಡಿ? ಆದ್ರೆ ಒಂದು ಕಂಡೀಷನ್, ಯಾರು ಬರ್ಕೋಬಾರ್ದು. ಇವಾಗ ನಾನು ಹೇಳೋ ಮುಂದೆ 100
100% ಇಲ್ಲೇ ನೋಡಿರ್ಬೇಕು, ಇಲ್ಲೇ ನೋಡಿರ್ಬೇಕು. ಆರ್ ಯು ರೆಡಿ? ಫುಲ್ ಇಲ್ಲೇ ಕಾನ್ಸಂಟ್ರೇಟ್ ಮಾಡಿ ಬನ್ನಿ. ನಾನು ಸ್ಟಾರ್ಟ್ ಅಂದಾಗ ಟೈಮ್ ಸೆಟ್ ಮಾಡಿ, ಯಾರ ಹತ್ರ ವಾಚ್ ಇದೆ ಅವರು. ಸ್ಟಾಪ್ ಅಂದಾಗ ಟೈಮ್ ನೋಡಿ. ಜಸ್ಟ್ 2 minutes ನಲ್ಲಿ 100 ವರೆಗೆ ಟೇಬಲ್ಸ್ ಬರ್ತಾವಂತ ನೀವು ಹೇಳ್ತೀರಾ. ಆಮೇಲೆ ಜೀವನದಲ್ಲಿ ಬದಿದೇ ಇಲ್ಲ, ಅದು ಬ್ಯಾಟ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಟಡೀಸ್ ಹ್ಯಾಟ್ ಮಾಡಬಾರ್ದು, ಟೆಕ್ನಿಕ್ಸ್ ಯೂಸ್ ಮಾಡಿ. ಆರ್ ಯು ರೆಡಿ? ಪ್ಲೀಸ್ ಸೆಟ್ ಯುವರ್ ಟೈಮ್. ಕಮ್ ಆನ್, ಲೆಟ್ ಅಸ್ ಸ್ಟಾರ್ಟ್ ಹಿಯರ್. ನೋಡಿ ಇಲ್ಲಿ ನೋಡಿ, ಇಲ್ಲೇ ನೋಡ್ಬೇಕೆಲ್ಲರೂ. 52 ಇದಕ್ಕೆ ಪ್ರಥಮ ಬಿಡಿ ಬಿಡಿಯಾಗಿ ಇಲ್ಲಿ ಸಪರೇಟ್ಲಿ ಟೇಬಲ್ ಬರ್ಕೊಂಡು ಇದನ್ನ ಎರಡು ಮಿಕ್ಸ್ ಮಾಡಿ ಇಲ್ಲಿ ಮೇನ್ ಟೇಬಲ್ ರೆಡಿ ಮಾಡೋದಿದೆ. ಟೆಕ್ನಿಕ್ ದಟ್ ಈಸ್ ವೇದಿಕ್ ಮ್ಯಾಥ್ಸ್. ಕಮ್ ಆನ್, ವೇದಿಕದಲ್ಲಿ ಹೇಳ್ತಾರೆ ಪ್ರಥಮ ಎರಡಕ್ಕೂ ಬೇರೆ ಬೇರೆಯಾಗಿ ಸಪರೇಟ್ಲಿ ಟೇಬಲ್ ಬರ್ಕೊಡಿ. ಇಸ್ ಇಟ್ ಕ್ಲಿಯರ್? ಎರಡಕ್ಕೂ ಬರ್ಕೊಂಡಿವಿ. ಇನ್ನು ಎರಡನ್ನು ಮಿಕ್ಸ್ ಮಾಡೋದು ಟೆಕ್ನಿಕ್, ವೇದಿಕ್ ಟೆಕ್ನಿಕ್. ಏನ್ ಹೇಳ್ತಾರೆ, ಇಲ್ಲಿ 2 digits ಇದ್ರೆ second table last one line of digit should be taken directly. There is no change. That is 2, 4, 6, 8, 0. Again the same 2, 4, 6, 8, 0. Take it as it is here. Is it clear? Now another Vedic technique, second, the front line digits of the second table. Front line digits of the second table should be added in the first table. That is 5. There is no digit to add. Take 5 as it is, 10 as it is, 15, 20. But here 25 plus 1, 26, 30 plus 1, 31, 60, 36, 41, 46, 50 plus 2, 52. Now we have the table of 52. Is it clear? Yes, sir. In the same way, can you create table for 53? Madboda? Yes, sir. 64? Bari 64 table madlik barboda? Yes, sir. 76? Yes, sir. 88? Yes, sir. 99? Yes, sir. Okay, now you can cover tables up to 100. Am I right? Yes, sir. Please check your time. Time ನೋಡಿ ಎಷ್ಟು ನಿಮಿಷ ಆಗಿದೆ? ಎಷ್ಟು? 2 minutes. Just 2 minutes. ಒಂದು 2 ಸೆಕೆಂಡ್ ಇನ್ನು ಮುಂದೆ ಆಗ್ಬೋದು, ಇಟ್ಸ್ ಓಕೆ. ಓನ್ಲಿ 2 minutes. ಇವಾಗ ನಿಮಗೆ ಎಲ್ಲಿವರೆಗೆ ಟೇಬಲ್ಸ್ ಬರ್ತವೆ? 100 ವರೆಗೆ. ಇಸ್ ಇಟ್ ಕ್ಲಿಯರ್? ಎಂದಾದ್ರೂ ಮರಿತೀರಾ? ಇದಕ್ಕೆ ಹ್ಯಾಟ್ ಮಾಡೋ ಅವಶ್ಯಕತೆ ಇದೆಯಾ? ಓಕೆ, ಇದೇ ತರ ಎಲ್ಲವೂ ಸ್ಟಡಿ ಇದೆ. ಎಲ್ಲ ಲೆಸನ್ಸ್ ಇವೆ, ಬೇರೆ ಬೇರೆ ಪೋಯಮ್ಸ್ ಇವೆ. ನಾನು ಎಲ್ಲದಕ್ಕೂ ವಿಡಿಯೋಸ್ ಮಾಡಿದ್ದೇನೆ. ಇಲ್ಲಿ ಒಂದು ಜಸ್ಟ್ ನಾನು ಒಂದು ಐಡಿಯಾ ಕೊಡ್ಲಿಕ್ಕೆ ಬಂದಿದ್ದೇನೆ ಅಷ್ಟೇ. ಡಿಟೇಲ್ ಆಗಿ ನಾನು ಯೂಟ್ಯೂಬ್ದಲ್ಲಿ ಸಿಗ್ತವೆ. ಇವಾಗ ನಿಮ್ಗ ಒಂದೇ ನಿಮಿಷ ನನಗೆ ಕೊಡಿ, ನಿಮ್ಗೆ ಥೌಸಂಡ್ಸ್ ಅಂಡ್ ಲ್ಯಾಕ್ಸ್ ಅಂಡ್ ಕರೋಡ್ಸ್ ದಲ್ಲಿ ಟೇಬಲ್ ಬರ್ತಾವಂತ ನೀವು ಹೇಳ್ತೀರಿ. ಬರ್ಕೋದ್ ಕೂಡ ಸಿಗ್ತಾ ಇಲ್ಲ. ಬರಿಬೇಡಿ, ಎಂದು ಬರಿಬೇಡಿ. ಇಲ್ಲಿ ನೋಡಿ ಟೆಕ್ನಿಕ್ಸ್. ಓಕೆ, ಇವಾಗ ನೋಡೋಣ. ನನಗಿಲ್ಲಿ 952 ಟೇಬಲ್ ರೆಡಿ ಮಾಡಬೇಕಾಗಿದೆ. 952 ಆಲ್ರೆಡಿ ಇಲ್ಲಿ 52 ಟೇಬಲ್ ನಾವು ರೆಡಿ ಮಾಡಿದೀವಿ. ಇರ್ಲಿಲ್ಲ ಅಂದ್ರೆ ಹೀಗೆ ಹೆಲ್ಪ್ ತಗೊಂಡು ರೆಡಿ ಮಾಡ್ಬೇಕು. ನೆಕ್ಸ್ಟ್ ಈಗ 52 ಟೇಬಲ್ ಇದೆ. ಏನ್ ಮಾಡ್ಬೇಕು ನಾನು? ವಾಟ್ ಶುಡ್ ಐ ಡೂ ನೌ? ಐ ಶುಡ್ ರೈಟ್ ಡೌನ್ ದ ಟೇಬಲ್ ಆಫ್ 9. ಇಲ್ಲಿ ಬರ್ಕೊಂಡು ಅಂತ ಹಿಡ್ಕೊಳ್ಳಿ. ಇಲ್ಲಿ 2 ಇದ್ದಾಗ ಒಂದು ಲೈನ್ ಎತ್ತಿಟ್ಕೊಂತೀವಿ. 2 ಇದ್ದಾಗ ಒಂದು ಲೈನ್ ಸೆಕೆಂಡ್ ಟೇಬಲ್ ಇಂದ. ಈಗ 3 ಇದ್ದಾಗ ಗುಡ್ 2 ಲೈನ್ ಎತ್ತಿಟ್ಕೋಬೇಕು. 3 ಇದ್ದಾಗ 2 ಲೈನ್ ಎತ್ತಿಟ್ಕೋಬೇಕು. ಮತ್ತು ಫ್ರಂಟ್ ಲೈನ್ ಏನ್ ಮಾಡ್ಬೇಕು? 9 ಟೇಬಲ್ ನಲ್ಲಿ ಆಡ್ ಮಾಡ್ಬೇಕು. ಆಗ ಹೋಗಿ ಯಾವ ಟೇಬಲ್ ಸಿಗ್ತದ? 952 means we are very near to 1000. ಎಲ್ಲಿವರೆಗೆ ಟೇಬಲ್ಸ್ ಬರ್ತಾವೆ ನಿಮಗೆ? 1000 ವರೆಗೆ ಬರ್ತವೆ. ಮತ್ತೊಂದು 9 ಬಂದ್ರು ಮಾಡ್ಬೋದಾ? ಬರ್ತದ.
ಬೇಕಷ್ಟು ಟೇಬಲ್ಸ್ ಕ್ರಿಯೇಟ್ ಮಾಡ್ಬೋದು. ಬನ್ನಿ ಇವಾಗ ಟೇಬಲ್ಸ್ ಅರ್ಥ ಅಂದ್ರೆ ಇಡೀ ಜಗತ್ತದ ಮ್ಯಾಸ್ವೇ ಬಾಯಿ ಲೆಕ್ಕಕ್ಕೆ ಬರ್ತದ. ಟೇಬಲ್ಸ್ ಆರ್ ದ ಬ್ಯಾಕ್ ಬೋನ್ ಆಫ್ ಮ್ಯಾಥಮೆಟಿಕಲ್ ವರ್ಲ್ಡ್. ಜಸ್ಟ್ ಸಾಕು ಟೇಬಲ್ಸ್. ಬನ್ನಿ ಇವಾಗ ಒಂದು ಮಲ್ಟಿಪ್ಲಿಕೇಶನ್ ನೋಡೋಣ. ಒಂದು ಮಲ್ಟಿಪ್ಲಿಕೇಶನ್ ಸಾಕು, ಜಗತ್ತದ ಎಲ್ಲ ಮಲ್ಟಿಪ್ಲಿಕೇಶನ್ ಬಾಯಿ ಲೆಕ್ಕ ಬರ್ತವೆ. ಒಂದೇ ಟೆಕ್ನಿಕ್. ಈಸ್ ಕಮ್ ಆನ್, ಇಲ್ಲಿ ನೋಡೋಣ. ಈಗ ರೌಂಡ್ ಅಪ್ ತಗೊಳ್ಳಿ. Yes, come on. ಇಲ್ಲಿ ನೋಡಿ, ಸ್ವಲ್ಪ ಸಮೀಪ ಬನ್ನಿ, ಇದು ನಂಬರ್ಸ್ ಕ್ಯಾಚ್ ಆಗೋದಿಲ್ಲ. ಓಕೆ, ಸೇ 46 into 7. ಜೂಮ್ ಮಾಡ್ತೇವೆ, ನಂಬರ್ಸ್ ಕಾಣೋದಿಲ್ಲ. 46 into 7. ಯಾರು ಬರ್ಕೋಬೇಡಿ, 100% ಇಲ್ಲೇ ನೋಡಿರ್ಬೇಕು. ನೋಡಿಲ್ಲಿ 7 6 42, 7 4 28. Say this is the table of 6 at 7 and this is the table of 4 at 7. Is it clear? ಆಗ್ಲೇ ಎರಡು ಲೈನ್ ತುಂಬಿದೀವಲ್ಲ, ಹೀಗೆ ಇಲ್ಲಿ ಎರಡಿವೆ. ಇದರಿಂದ ಸೆಕೆಂಡ್ ಟೇಬಲ್ ದಿಂದ ಒಂದನ್ನ ಆನ್ಸರ್ ಆಗಿ ಇಟ್ಕೊಳ್ಳಿ. ಲಾಸ್ಟ್ ಮತ್ತು ಈ ಫ್ರಂಟ್ ಏನ್ ಮಾಡ್ಬೇಕಿಲ್ಲಿ? ಎಸ್, ಒಂದನ್ನ ಆಡ್ ಮಾಡೋದು. ಯಾವಾಗಲೂ ಒಂದನ್ನೇ ಆಡ್ ಮಾಡೋದು. ಹೆಚ್ಚಿಗೆ ಏನಾದ್ರು ಇದ್ರೆ ಡೈರೆಕ್ಟ್ ಹೆಚ್ಚಿಟ್ಕೊಳ್ಳೋದು ವಿತೌಟ್ ಚೇಂಜಿಂಗ್. 28 plus 4 32. ಓಕೆ, ದಿಸ್ ಇಸ್ ಆನ್ಸರ್. ಅರ್ಥ ಆಯ್ತಾ? ಈ ತರ ಜಗತ್ತದ ಗುಣಾಕಾರಗಳ ಬಾಯಿ ಲೆಕ್ಕ ಬರ್ತವೆ. ಇಲ್ಲಿ ನೋಡಿ, ಒಂಚೂರು ನೋಡಿ, ಇಲ್ಲಿ 2 ಇದ್ದಾಗ ಒಂದು ಆಚೆಗೆ ಎತ್ತಿಡಬೇಕು, ಒಂದನ್ನ ಇಲ್ಲಿ ಕೂಡಿಸ್ಬೇಕು. 3 ಇದ್ದಾಗ 2 ಎತ್ತಿಡುದು, ಒಂದೇ ಕೂಡಿಸೋದು, ಯಾವಾಗಲೂ ಒಂದೇ. ಇಲ್ಲಿ 5 ಇದ್ರೆ 4 1. ಇಲ್ಲಿ 11 ಇದ್ರೆ 10 1. 102 ಇದ್ರೆ 101 ಡಿಜಿಟ್ಸ್ ಅಲ್ಲಿ ಎತ್ತಿಡಬೇಕು, ಒಂದೇ ಇಲ್ಲಿ ಕೂಡಿಸ್ಬೇಕು. 1005 ಡಿಜಿಟ್ಸ್ ಇದ್ರೆ 1004 ಡಿಜಿಟ್ಸ್ ಆಚೆ ಇರಬೇಕು, ಒಂದೇ ಇಲ್ಲಿ ಕೂಡಿಸ್ಬೇಕು. ಇವಾಗ ನಿಮಗೆ ಥೌಸಂಡ್ಸ್ ಆಫ್ ಡಿಜಿಟ್ಸ್ ಇರುವ ನಂಬರ್ ಕೊಟ್ಟು ಮಲ್ಟಿಪ್ಲಿಕೇಶನ್ ಮಾಡ್ಲಿಕ್ಕೆ ಬರ್ತದೆ. Am I right? Understand? Yes, come on. ನಿಮ್ಗೊಂದು ಲೆಕ್ಕ ಕೊಡ್ತೀನಿ, ಬರಿಬೇಡಿ, ಬಾಯಿ ಲೆಕ್ಕ ಮಾಡಿ. ಬ್ರೈನ್ ಸೂಪರ್ ಆಕ್ಟಿವ್ ಆಗ್ತದ ಬಿಕಾಸ್ ಆಫ್ ವೇದಿಕ್ ಮ್ಯಾಥ್ಸ್. ದಿಸ್ ಇಸ್ ಬ್ರೈನ್ ಆಕ್ಟಿವಿಟಿ. ಬ್ರೈನ್ ಆಕ್ಟಿವ್ ಆದ್ರೆ ಆಟೋಮೆಟಿಕ್ ಮ್ಯಾಥ್ಸ್ ಸೂಪರ್ ಆಗ್ತದ, ಆಲ್ ಸಬ್ಜೆಕ್ಟ್ ಸೂಪರ್ ಆಗ್ತದೆ. ನಮ್ಮ ಹಿರಿಯರು ಹೇಳ್ತಾರೆ, ಗಣಿತಾರ್ಥ ಆಗದವನಿಗೆ ಯಾವುದೇ ಸಬ್ಜೆಕ್ಟ್ ಕೊಡಿ ಈಸಿ ಆಗುತ್ತೆ. ಎಲ್ಲ ಸಬ್ಜೆಕ್ಟ್ದವರಿಗೆ ಬರ್ತದ, ನೋ ಪ್ರಾಬ್ಲಮ್. ಆದ್ರೆ ಬೇರೆ ಸಬ್ಜೆಕ್ಟ್ದವರಿಗೆ ಬರ್ತದ, ಅವರು ತಮ್ಮ ಸಬ್ಜೆಕ್ಟ್ ದಲ್ಲಿ ಹೆಚ್ಚಿಗೆ ಅವರು ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಈಸಿ ಆಗ್ತಿರ್ತದೆ. ನೀವು ಮುಂದೆ ಹೋಗಿ ಹಾಗೆ ಮಾಡ್ಬೇಕಾಗ್ತದ. ಒಂದು ಯಾವ್ದಾದ್ರು ಸಬ್ಜೆಕ್ಟ್ ಒಂದು ಪರ್ಟಿಕ್ಯುಲರ್ ಲೈನ್ ದಾಗ ಹೋಗ್ಲೇಬೇಕು, ಇಟ್ಸ್ ಓಕೆ. ಬಟ್ ಇವಾಗ ಹೈಸ್ಕೂಲ್ ಲೆವೆಲ್ ವರೆಗೆ 10th ವರೆಗೆ ಆಲ್ ಸಬ್ಜೆಕ್ಟ್ ಚೆನ್ನಾಗಿ ನೀವು ಮಾಡ್ಕೋದ್ರೆ ಬಹಳ ಒಳ್ಳೇದು. ಫ್ಯೂಚರ್ದಲ್ಲಿ ನಿಮ್ಗೆ IAS KS ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲೆಲ್ಲ ನಿಮಗೆ ಸೀದಾ ಆಲ್ ಸಬ್ಜೆಕ್ಟ್ ನಿಮಗೆ ಹೆಲ್ಪ್ ಆಗ್ತದೆ, ಎಲ್ಲವೂ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ. ಸೊ ಅದಕ್ಕೆ ಆ ರೀತಿ ನೀವು ಕವರ್ ಮಾಡುವ ಅವಶ್ಯಕತೆ ಇದೆ. ಎಸ್, ಬನ್ನಿ, ನಿಮಗೊಂದು
ನಾನು ಮಲ್ಟಿಪ್ಲಿಕೇಶನ್ ಕೊಡ್ತಾ ಇದ್ದೇನೆ, ಬಾಯ್ ಲೆಕ್ಕ ಯಾರು ಮಾಡ್ತೀರಾ? ಟ್ರೈ ಮಾಡಿ. Yes, come on. There is a question problem to you. Yes, 44 into 4. 44 into 4. 88. Wow, good. Here. 176. 176. Wow, ಏನು ಹೆಸರು ನಿಂದು? ಹೆಸರೇನು? ಎಸ್ ಪ್ಲೀಸ್ ಕಮ್ ಹಿಯರ್. ನೀನೆ ಫಸ್ಟ್ ಹೇಳ್ದವನು. ಎಸ್ ನೀನೇನು? ಬನ್ನಿ ಇಲ್ಲಿ ಬನ್ನಿ. So quickly he answered. You also answered? Yes? Have you answered? Yes, ಅವನು ಬನ್ನಿ ಬೇಗ ಬನ್ನಿ. ಸರಿ ಕೊಡು. ಗುಡ್. Yes, come on. ಏನು ಹೆಸರು? ಇಲ್ಲಿ ಬನ್ನಿ. Yes, come on. ಅವನು ಆನ್ಸರ್ ಮಾಡಿದ್ಯಾ? ಇಲ್ಲ, ಬನ್ನಿ ಬೇಕಾದ್ರೆ ಆನ್ಸರ್ ಮಾಡಿದ್ಯಾ ನೀನು? ಹೌದಾ? ಬನ್ನಿ. ಎಸ್, ಕಮ್ ಆನ್, ಹೇಳಿ. ಎಲ್ಲರೂ ಆನ್ಸರ್ ಮಾಡಿದ್ರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅದರಲ್ಲೇ ಒಂಚೂರು ಬಹಳ ಫಾಸ್ಟ್ ಆಗಿ ಕಾರ್ನರ್ ದಿಂದ ಆನ್ಸರ್ ಬಂತು. ಎಸ್, ಅಡ್ಡೆ ಇಲ್ಲ. ನಿನ್ನ ಹೆಸರು 176 ಅನ್ನೋದು ಯಾರು? ನೀನೇ ಅಲ್ಲ? ಗುಡ್. ನೀನು ಬನ್ನಿ ಈಚೆಗೆ ಬನ್ನಿ. ನಿನ್ನ ಇಲ್ಲಿ ನಿಂತ್ಕೊಳ್ಳು. ಇಲ್ಲಿ ಬನ್ನಿ. ನಿನ್ನ ಹೆಸರು? ಬಸವರಾಜ್. ಎಸ್, ಅಡ್ಡೆ ಇಲ್ಲ. 176. ಸರಿ ನಿಂತ್ಕೊ. ಯಾವ ಕ್ಲಾಸ್ ನೀನು? 8th. ನೀನು 7th. ಗುಡ್. ಥ್ಯಾಂಕ್ ಯು. ಎಸ್, ಕಮ್ ಆನ್. ಇಲ್ಲಿ ನೋಡಿ, ಒಂಚೂರು ಕನ್ಫರ್ಮೇಶನ್. ಯಾರಾದ್ರೂ ಕನ್ಫ್ಯೂಸ್ ಇದ್ರೆ ನೋಡಿ, ಕನ್ಫರ್ಮೇಶನ್. 44 into 4. 4 4 the 60. 4 4 the 60. We have 2 16s. Is it clear? Split the second one. Second 16 ಹೊಡೆದು 6 ಆಚೆಗೆ ಇಟ್ಕೊಳ್ಳಿ, ಒಂದನ್ನ ಇಲ್ಲಿ ಕೂಡಿಸಿ. 1 plus 16 70. That is 176. Is it clear? Come on, last question. ಈ ಟೆಕ್ನಿಕ್ ದಲ್ಲಿ I am jumping to another technique. Okay, come on, last question. 99 into 9. 99 into 9. 99 into 9. Yes, come on. Good. 891. 891. Yes, please. Nodili. 99 into 9. 9 9s are 81. 9 9s are 81. We have 2 81s. Okay, split the second one. 1 ಆಚೆಗೆ ಇಟ್ಕೊಳ್ಳಿ, 8 81 ದಲ್ಲಿ ಕೂಡಿಸಿ. 89. 891. ವಾವ್. ನಿನ್ನ ಹೆಸರು? ಯಾವ ಕ್ಲಾಸು? 8th. ಗುಡ್. ಥ್ಯಾಂಕ್ ಯು. ಎಸ್, ವೆರಿ ನೈಸ್. ಬಹಳಷ್ಟು ಜನ ಆನ್ಸರ್ ಮಾಡಿದ್ರಿ. ಕನ್ಫ್ಯೂಷನ್ ಇತ್ತು, ನೋ ಡೌಟ್ಸ್. ಕನ್ಫ್ಯೂಷನ್ ಸಲುವಾಗಿ ಯಾವ ತಲೆ ಕೆಡಿಸ್ಕೋಬೇಡಿ. ನನಗೂ ಕನ್ಫ್ಯೂಷನ್ ಆಗುತ್ತೆ. ಏನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇದೆ? ಸ್ವಲ್ಪ ನೀವು ಅದನ್ನ ಕನ್ಫರ್ಮೇಶನ್ ಮಾಡ್ಕೋತೀರಿ, ಸಾಕು, ಬರುತ್ತೆ. ಎಸ್, ಕಮ್ ಆನ್. ಈಗ ಬೇರೆ ಒಂದು ಟೆಕ್ನಿಕ್ ಹೋಗೋಣ. ಎಸ್, ಕಮ್ ಆನ್. ಎಸ್, ಇವಾಗ ನೋಡಿ, 10th ಮತ್ತು ಕಾಲೇಜ್ ಫಸ್ಟ್ ಇಯರ್ ದಲ್ಲಿ, ಈವನ್ ಸೆಕೆಂಡ್ ಇಯರ್, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲದರಲ್ಲಿ ಬರ್ತದ, ಎಲ್ಲರಿಗೂ ಯೂಸ್ ಆಗ್ತದ. ಅರ್ಥಮೆಟಿಕ್ ಪ್ರೋಗ್ರೆಷನ್, AP, CP, ಓಕೆ, HP. ಇಲ್ಲಿ 1 plus 2 plus dash plus 10 equals ಅರ್ಥಮೆಟಿಕ್ ಪ್ರೋಗ್ರೆಷನ್. ನಿಮಗೆ ಲೆಸನ್ ಇದೆ ಹಿಂದೆ ಸಿಲೆಬಸ್. ಇಲ್ಲಿ ಏನ್ ಹೇಳ್ತಾರೆ, ಹೀಗೆ ಇದ್ದಾಗ ಮೀನ್ಸ್
1 to 10, 1 to 100, 1 to 1000 and so on. ಹೀಗಿದ್ದಾಗ ಒಂದು ವೇದಿಕ್ ಟೆಕ್ನಿಕ್. ಇನ್ನು ಬೇರೆ ಬೇರೆ ರೀತಿಗೆ ಬೇರೆ ಬೇರೆ ಆಡ್ ನಂಬರ್ಸ್ ಇನ್ನೊಂದು ಟೆಕ್ನಿಕ್, ಎಲ್ಲಿಂದಾದ್ರೂ ಆಡ್ ಮಾಡಿದ್ರೆ ಇನ್ನೊಂದು ಟೆಕ್ನಿಕ್. ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು, ನೋಡ್ಕೊಳ್ಳಿ. ಅಂದ್ರೆ ಬೇರೆ ಬೇರೆ ಟೆಕ್ನಿಕ್ ನೋಡೋಣ. ಎಸ್ ಕಮ್ ಆನ್. ಇಲ್ಲೇನು ಹೇಳ್ತಾರೆ, ಇಫ್ ದ ಸಿರೀಸ್ ಲೈಕ್ 1 to 100, 1 to 1000 and so on. ಇಲ್ಲಿ ಹೇಳ್ತಾರೆ take the half of the last one. Half of the last one. What is the half of the last 10? 5. Then repeat this half again. 5. Half of the last one, that is 5. Repeat that. 5. Answer is 5, 5. Is it clear? Yes, sir. Yes. Now question to you. What is the sum of 1 to 100 numbers? Half of last one. 50, 50. Half of the 100 is 50. Then repeat that 50. 50, 50 you can say. Yes, okay, okay. Next, another question. Sum of 1 to 1000 numbers. 500, 500. Okay. Okay, last question. Sum of 1 to 1 lakh numbers. 50,000, 50,000. 1 to 50,000. 1 lakh numbers. 50,000, 50,000. 50,000, 50,000. Okay, answer over. Now, another technique in arithmetic progression. Okay, addition of odd numbers. Addition of odd numbers. 1 plus 3 plus odd numbers. 5 plus okay, it's enough. Okay, enough. Okay, now let us do the addition by normal system. Normal. What is that? 1 plus 3, 4. 4 plus 5, 9. 9 plus 7, 16. Plus 9, 25. Plus 11, 36. 36. 36. Plus 13, 49. 49. Good. Plus 15, 64. Is it clear? Yes, sir. Okay. This is common system. Okay. Whatever the procedure we are following normally. Okay. Now Vedic. In Vedic, there is a technique for such numbers that says how many numbers you have added, make that the square. ಎಷ್ಟು ನಂಬರ್ ಕೂಡಿಸಿರೋ ಅದರ ಸ್ಕ್ವೇರ್ ಮಾಡಿ. ಎಷ್ಟು ನಂಬರ್ಸ್ ಇವೆ? 8. ವಾಟ್ ಈಸ್ ದ ಸ್ಕ್ವೇರ್ ಆಫ್ 8? ಓಕೆ, ದಿಸ್ ಇಸ್ ವೇದಿಕ್ ಆನ್ಸರ್. ಫಿನಿಶ್. ಹೌದು, ಸಿ ದ ಆನ್ಸರ್. ನೀವು ನಾಳೆ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಹೋದ್ರೆ ಆರ್ಮಿ, ನೇವಿ, ಏರ್ ಫೋರ್ಸ್, SDA, FDA, ಬ್ಯಾಂಕಿಂಗ್ ಯಾವೆಲ್ಲ ಎಕ್ಸಾಮ್ ದಲ್ಲಿ ಎಲ್ಲಿ ಹೋದಲ್ಲೆಲ್ಲ ಮ್ಯಾಥ್ಸ್ ಪೇಪರ್ ಇರ್ತದ, ಅಲ್ಲಿ ಎಲ್ಲವೂ ವೇದಿಕ್ ಮ್ಯಾಥ್ಸ್ ಯೂಸ್ ಆಗ್ತದೆ. ಎಲ್ಲಿ ಹೋದಲ್ಲೆಲ್ಲ ವೇದಿಕ್ ಮ್ಯಾಥ್ಸ್. ಕ್ವಿಜ್ ಕಾಂಪಿಟೇಷನ್ ಅಲ್ಲಿನೂ ನಿಮಗೆ ಯೂಸ್ ಆಗ್ತದೆ. ಯಾವುದೆಲ್ಲ ಥಿಂಗ್ಸ್ ಮಾಡ್ಕೊಂಡು ಬಹಳಷ್ಟು ಥಿಂಗ್ಸ್ ಇವೆ ಈ ವೇದಿಕ್ ಮ್ಯಾಥ್ಸ್. ಇದು ನಮ್ಮ ಹಿರಿಯರು, ನಮ್ದೊಂದು ಹಳ್ಳಿ, ಚಿಕ್ಕ ಹಳ್ಳಿ, ಅಥಣಿ ತಾಲೂಕದಲ್ಲಿ ಕೃಷ್ಣಾ ನದಿ ಜಡ್ಡೆಯಲ್ಲಿ ಶ್ರೀನಾಳ್ ಅಂತ ಹೇಳಿ ನಮ್ಮ ಹಿರಿಯರು ಬಾಯಿ ಲೆಕ್ಕ ಅಂತ ಕೊಡೋರು. ಸಾಯಂಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿ ಅವರದು ಯಾರಾದ್ರೂ ದೊಡ್ಡಪ್ಪ ಚಿಕ್ಕಪ್ಪ ಅದು ಕತೆ ಹೇಳಿದ್ರೆ ಅದು ನಮ್ಮ ಹೋಮ್ ವರ್ಕ್, ಕ್ಲಾಸ್ ವರ್ಕ್, ಸ್ಟಡಿ ಆಗ್ತಿತ್ತು. ಹಾಗೆಲ್ಲ ಈ ತರ ಸ್ಟಡೀಸ್ ಇರ್ತಿರ್ಲಿಲ್ಲ. 70s ನಲ್ಲಿ 71 ನಾನು 1ನೇ ಕ್ಲಾಸ್ ಇದ್ದೆ. ಅದ್ರ ಪೂರ್ವದಲ್ಲಿ ಸ್ಕೂಲ್ಗೆ ಹೋಗಿಂತ ಮೊದಲೇ ಎಲ್ಲ ಕತೆಗಳು ಹೇಳೋರು, ಅದೇ ನಮ್ಮ ಸ್ಟಡಿ. ಎಲ್ಲ ಬಾಯಿ ಲೆಕ್ಕ ಹೇಳೋರು, ಅದೇ ನಮ್ಮ ಮ್ಯಾಥ್ಸ್. ಒಂದ್ ಲೆಕ್ಕ ಈಗಲೂ ಹೇಳ್ತಾರೆ, ಹಳ್ಳಿಯಲ್ಲಿ ಎಲ್ಲ ಹೇಳ್ತಾರೆ, ಸಿಟೀಸ್ ದಲ್ಲಿ ಹೇಳ್ತಾರೆ. ಆಮೇಲೆ ಒಂದ್ ಲೆಕ್ಕ ಹೇಳ್ತಾರೆ ನಿಮ್ಗೆ. ಇದು ಅರ್ಥ ಆಗಿದೆಯಾ? ಓಕೆ. ಒಂದು ಲೆಕ್ಕ, ಎವ್ರಿ ಡೇ
ಎವ್ರಿಡೇ ಲೈಫ್ದಲ್ಲಿ ನಾವೇನು ಲೆಕ್ಕಗಳು ಮಾಡ್ತೀವಲ್ಲ, ಬಾಯಿ ಲೆಕ್ಕ ಅಂತ ಹೇಳ್ತೀವಲ್ಲ, ಅದೇ ವೇದಿಕ್ ಮ್ಯಾಥ್ಸ್. ಒಂದು ಲೆಕ್ಕ ನೋಡಿ, ಪಾವ್ ಕೆಜಿ ಸಕ್ಕರೆ, ಪೌನಾ ಕೆಜಿ ಸಕ್ಕರೆ, ಪಾವ್ ಕೆಜಿ ಪೌನಾ ಕೆಜಿ ಕೂಡಿಸಿದ್ರೆ ಎಷ್ಟಾಯ್ತು? 1 ಕೆಜಿ. ಓ, ಇದೇ ಬಾಯಿ ಲೆಕ್ಕ, ಇದೇ ವೇದಿಕ್ ಮ್ಯಾಥ್ಸ್. ಪಾವ್ ಕೆಜಿ ಪೌನಾ 1 ಕೆಜಿ. ಇದನ್ನ ಸ್ಟೆಪ್ ಬೈ ಸ್ಟೆಪ್ ಬ್ರಿಟಿಷರು ಯಾವ ತರ ಬಿಡಿಸಿಟ್ರು ನೋಡಿ. ಅವರ ನಮ್ಮ ವೇದಿಕ್ ಅನ್ನ ತಕೊಂಡು ನಮಗೆ ಮಾಡರ್ನ್ ಮ್ಯಾಥ್ಸ್ ಮಾಡಿಕೊಟ್ರು. ಅವ್ರು ಹೇಗ್ ಮಾಡಿದ್ದಾರೆ ನೋಡಿ. ಇದು ನಾವು ಬೈಲೆಕ್ ಹೇಳ್ತೀವಲ್ಲ, ಇದೇ ನಮ್ಮ ಸಿಲೆಬಸ್ ಇದೆ. ವಾಟ್ ಎವರ್ ದ ಸಿಲೆಬಸ್ ಯು ಆರ್ ಸ್ಟಡಿಂಗ್, ದಿಸ್ ಇಸ್ ಕಾಲ್ಡ್ ಮಾಡರ್ನ್ ಮ್ಯಾಥ್ಸ್ ಅಂಡ್ ದಿಸ್ ಇಸ್ ಗಿವನ್ ಬೈ ಬ್ರಿಟಿಷರ್ಸ್. ಓಕೆ, ಬನ್ನಿ ನೋಡಿ. ಇದು ನಮ್ಮದೇ ಮ್ಯಾಥ್ಸ್ ತಗೊಂಡು ಅವ್ರು ನಮ್ಮ ಸ್ಟೆಪ್ ಬೈ ಸ್ಟೆಪ್ ಇಟ್ಟು ಕೊಟ್ಟು ಸಿಕ್ಕಾಪಟ್ಟೆ ಒಳ್ಳೆ ಇನ್ಕಮ್ ಮಾಡಿದ್ರು. ಹೈಯೆಸ್ಟ್ ಇನ್ಕಮ್ ಇದರಿಂದ ಆಯ್ತು ಅವರಿಗೆ. ಬನ್ನಿ ಇಲ್ಲಿ ನೋಡಿ, ಅದನ್ನೇ ಇಟ್ಕೊಳ್ಳೋಣ. ಎಸ್, ನೋಡಿ, ಪೌನಾ ಕೆಜಿ ಮೀನ್ಸ್, ಪಾವ್ ಕೆಜಿ ಮೀನ್ಸ್ ಹೇಗೆ ಬರಿಬೇಕು? 1/4. ಪೌನಾ ಕೆಜಿ, ಪೌನಾ ಕೆಜಿ, ಕೆಜಿ 3/4. ಇನ್ನ ಇವ್ರು ಕೂಡ್ಸುದು. ಇಲ್ಲಿ ರೂಲ್ ಸ್ಟಾರ್ಟ್ ಆಯ್ತು. ಏನು? ಇವು ಎರಡು ಸೇಮ್ ಇದ್ರೆ ಅಥವಾ ಒಂದೇ ಆಗಿದ್ರೆ ಅನೇಕರಲ್ಲಿ ಒಂದು. ಸೊ ದಟ್ ಈಸ್ 4. ಹೀಗಿದ್ದಾಗ denominator, if the denominator are the same, then numerator should be added directly. That is 1 plus numerators 1 plus 3, 1 plus 3. Then by adding next step, this is 1 plus 3, 4 divided by 4. Next 4 ones are 4, 4 ones are 4, 1 by 1. After all, 1. This is the answer. This is the modern maths. Whatever the syllabus you are following. ಬೇರೆ ಏನೂ ಇಲ್ಲ. ಸುಮ್ಮನೆ ವೇದಿಕ ಬೇರೆ, ಸ್ಕೂಲ್ ಸಿಲೆಬಸ್ ಬೇರೆ ಅನ್ಕೋಬೇಡಿ. ವೇದಿಕ ಬಾಯಿ ಲೆಕ್ಕ ಇದೆ, ಮಾಡರ್ನ್ ಮ್ಯಾಥ್ಸ್ ರಿಟರ್ನ್ ಲೆಕ್ಕ ಇದೆ. ಏನೂ ಇಲ್ಲ. ಇನ್ನು ನೋಡಿ, 5 ಸ್ಟೆಪ್ ಅಲ್ಲಿ ಹೋಗ್ತೀವಿ. 1 ಮಾರ್ಕ್ಸ್ ಕ್ವಶನ್ ಇದು. 1 ಮಾರ್ಕ್ಸ್ ಕ್ವಶನ್. ನೀವು ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಇದನ್ನ ಬರ್ಕೋತ್ ಕೂತ್ರೆ ಯಾವ ಲೆಕ್ಕಕ್ಕೂ ಪಾಸ್ ಆಗುದಿಲ್ಲ. ಅದ್ರ ವೇದಿಕ್ ಯೂಸ್ ಮಾಡಿದ್ರೆ ಸೂಪರ್, ಬ್ರೈನ್ ವೇ ಸೂಪರ್ ಆಕ್ಟಿವ್ ಆಗ್ತದ, ಆಟೋಮೆಟಿಕ್ ಆಲ್ ಸಬ್ಜೆಕ್ಟ್ ಸೂಪರ್ ಆಗ್ತವೆ. ನನ್ನ ಫ್ಯಾಮಿಲಿಗೆ, ನಮ್ಮ ಇಡೀ ಫ್ಯಾಮಿಲಿಗೆ, ನಮ್ಮ ಸ್ಟೂಡೆಂಟ್ಸ್ಗೆ ನಾನು ಯೂಸ್ ಮಾಡಿದ್ದೇನೆ. ಎಷ್ಟೋ ಸಾವಿರಾರು ಫೇಲ್ಯೂರ್ ಸ್ಟೂಡೆಂಟ್ಸ್ ಅನ್ನು ನಾನು ಸೂಪರ್ ರ್ಯಾಂಕರ್ ಮಾಡಿಕೊಟ್ಟಿದ್ದೆ. ಫೇಲ್ಯೂರ್ ಸ್ಟೂಡೆಂಟ್ಸ್ ಟೆಕ್ನಿಕಲಿ ಸೂಪರ್ ರ್ಯಾಂಕರ್. Not only the super rankers. Technically, students should be super ranker, must be by technical system. ಯಾರೆಲ್ಲ ಆಗ್ಲಿಕ್ಕೆ ಆಗ್ತದೆ. ಆದ್ರೆ ಎಲ್ಲರೂ ಇಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೇನೆ, ಫೇಸ್ಬುಕ್ ಇದೆ, ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಯೂಸ್ ಮಾಡ್ಕೊಳ್ಳಿ, ಫ್ರೀ ಆಫ್ ಕಾಸ್ಟ್. ಎಲ್ಲವೂ ಫ್ರೀ ಆಫ್ ಕಾಸ್ಟ್ ಇದೆ. ಕೋಟಿ ಕೋಟಿ ಹಣ ಕೊಟ್ಟರು ಸಿಗ್ಲಿಕ್ಕಿಲ್ಲ, ಬಟ್ ನನ್ನಲ್ಲಿ ಎಲ್ಲವೂ ಫ್ರೀ ಸಿಗುತ್ತೆ. ಯೂಸ್ ಮಾಡ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ಇನ್ನೊಂದು ಲೆಕ್ಕಕ್ಕೆ ಹೋಗೋಣ. ಆಮೇಲೆ ಒಂದು ಹ್ಯಾಂಡ್ ರೈಟಿಂಗ್ ಬಗ್ಗೆ ಹೇಳಿ, ಒಂದು ಲೆಸನ್ಸ್ ಓದಿದ್ರೆ ಮರಿಲೇಬಾರ್ದು, ಅದೊಂದು ಟೆಕ್ನಿಕ್ ಹೇಳಿ ಕ್ಲೋಸ್ ಮಾಡೋಣ. ಸರ್ ಎಷ್ಟು ಟೈಮ್ ಇದೆ? ಪ್ಲೀಸ್ ಟೈಮ್ ಸರ್. ಈಗ 1 ಗಂಟೆ ಆಗಿದೆ. ಹೌದ್ರಿ? ಓಕೆ, ಇನ್ನೊಂದು 20 ಮಿನಿಟ್ಸ್ ಅದ. ಎಸ್, ಬನ್ನಿ ಇನ್ನೊಂದು 2 ಟೆಕ್ನಿಕ್ ಹೇಳಿ. ಒಂದು ಸ್ಕ್ವೇರ್ ಕೊಡ್ತಾ ಇದ್ದೀನಿ. ಸ್ಕ್ವೇರ್, ಜಗತ್ತದ ಸ್ಕ್ವೇರ್ಸ್ ಎಲ್ಲ ಬಾಯ್ಲೆಕ್ಕ ಬರ್ತಾವಿಲ್ಲ. ಬನ್ನಿ ಇಲ್ಲಿ ನೋಡಿ. ಸ್ಕ್ವೇರ್ ಸೇ ಎಂಡಿಂಗ್ 0 ಇದ್ದಾಗ ಒಂದು ಸ್ಕ್ವೇರ್ ಟೆಕ್ನಿಕ್, ಎಂಡಿಂಗ್ 5 ಇದ್ದಾಗ ಇನ್ನೊಂದು ಟೆಕ್ನಿಕ್, ಎಂಡಿಂಗ್ ಎನಿ ನಂಬರ್. ಡೈರೆಕ್ಟ್ ನಿಮಗೆ ಲಾಸ್ಟ್ ಕೊಡ್ತೀನಿ ನಾನು. ಎಂಡಿಂಗ್ ಎನಿ ನಂಬರ್, ಎನಿ ಡಿಜಿಟ್, then you can make the square of the number of the words. Say 94, it's a square. It's a square. Okay, take the square of first. Square of 9 is 81. Then square of second, that is 4, 16. Square of first, square of second. Then by leaving last one, ಕೊನೆಯದು ಬಿಟ್ಟು
ಈ ಎರಡನ್ನು ಮಲ್ಟಿಪ್ಲೈ ಮಾಡಿ 36. ಮೇಕ್ ಇಟ್ಸ್ ಡಬಲ್. 36 double. How much? 72. 9 fours are. First you have to do the multiplication of these two. 9 fours are 36. That's the double 72. Add that here by leaving last one. That is 6, 3, 8, 8. Okay, this is the square of 94. Here you can find out the link between Vedic and modern math. See that modern math. Take note. Modern math. Square of first, that is a square. A plus b whole square. A square plus 2ab plus b square. That is a square. And this is b square. Okay. Next 2ab. That is 9 into 4, 36. That's double 2ab. Is it clear? ಎಲ್ಲವೂ ಇಲ್ಲಿದೆ. ಸುಮ್ಮನೆ ನಾವು ತಲೆ ಕೆಡಿಸ್ಕೊತಾ ಇದ್ದೀವಿ. ವೇದಿಕ್ ಬೇರೆ, ಮಾಡರ್ನ್ ಮ್ಯಾಥ್ಸ್ ಬೇರೆ ಇಲ್ಲ. I am the first person in the world who can give you the solution for any question in both the format, Vedic as well as schooling method, modern maths. ಈ ನನ್ನ ಯೂಟ್ಯೂಬ್ ಚಾನಲ್ ನೋಡಿ 21 ಕಂಟ್ರಿದವರು ಫೋನ್ ಮಾಡಿದ್ದಾರೆ, ಸರ್ ಬನ್ನಿ ನಮ್ಮ ದೇಶಕ್ಕೆ. ಅಮೆರಿಕದವರೇ ಫಸ್ಟ್ ಫೋನ್ ಮಾಡಿದ್ದಾರೆ, ಸರ್ ಬನ್ನಿ ನಮ್ಮಲ್ಲಿ ಮ್ಯಾಥ್ಸ್ ಕಲಿಸ್ಲಿಕ್ಕೆ. ನಿಮಗೆ ಗೊತ್ತು ಒಂದು ಮಾತು, ಮ್ಯಾಥ್ಸ್ಗೆ ಜಗತ್ತೇ ಹೆದರ್ತದೆ, ಜಗತ್ತೇ. ಆದ್ರೆ ನಮ್ಮ ಹಿರಿಯರು, ನಮ್ಮ ಪೂರ್ವಜರು, ವೇದಕಾಲೀನ ಅದರ ಪೂರ್ವಕಾಲೀನ ನಮ್ಮ ಹಿರಿಯರು ವೇದಿಕ್ ಮ್ಯಾಥ್ಸ್ ದಿಂದ ಮ್ಯಾಥ್ಸ್ ವನ್ನೇ ಬಾಯಿಲೆಕ್ಕಕ್ಕೆ ತಂದಿಟ್ಟಿದ್ದಾರೆ ಸಾವಿರಾರು ವರ್ಷ ಹಿಂದೆ. ಸೊ ಅದನ್ನೇ ಯೂಸ್ ಮಾಡಿಕೊಂಡು ಇವತ್ತು ಕಂಪ್ಯೂಟರ್ ಕೂಡ ಆಗಿದೆ, ಯಾವುದೆಲ್ಲ ಥಿಂಗ್ಸ್ ಆಗಿದೆ. ಬನ್ನಿ ನೋಡೋಣ. ಬನ್ನಿ ಇಲ್ಲಿ ನೆಕ್ಸ್ಟ್ ನಿಮ್ಗೊಂದು ಇದು ಸ್ಕ್ವೇರ್ ಒಂದು ಕೊಟ್ಟೆ, ಇನ್ನೊಂದು ಸ್ಕ್ವೇರ್ ಮಾಡೆಲ್ ಕೊಡ್ತಾ ಇದ್ದೀನಿ. ಮತ್ತೆ ಇದನ್ನ ಕ್ಲೋಸ್ ಮಾಡಿ ಹ್ಯಾಂಡ್ ರೈಟಿಂಗ್ ಮತ್ತು ಲೆಸನ್ಸ್. ಈ ಬುಕ್ಸ್ ಅವೆಲ್ಲ ಬುಕ್ಸ್ ಒಂದ್ಸಲ ಓದಿದ್ರೆ ಜೀವನದಲ್ಲಿ ಮರಿದಿ. ಅದನ್ನೊಂದು ಟೆಕ್ನಿಕ್ ಲಾಸ್ಟ್ ಹೇಳ್ಕೊಡ್ತೀನಿ. ಎಸ್ ಬನ್ನಿ, ಇದೊಂದು ಜಸ್ಟ್ ಇನ್ನೊಂದು ಮ್ಯಾಥ್ಸ್ ಹೇಳೋಣ, ಆಮೇಲೆ ಹ್ಯಾಂಡ್ ರೈಟಿಂಗ್ ಹೇಳಿ ಕೊನೆಗೆ ಅದನ್ನು ಹೇಳೋಣ. ಬನ್ನಿ. ಎಸ್ ಕಮಾನ್, ಎಸ್ ಕಮಾನ್, ಎಸ್ yes, come on. Okay, say 45 square minus 44 square. ಹೀಗೊಂದು ಲೆಕ್ಕ. ಕಂಡೀಷನ್, ಎರಡು ಸ್ಕ್ವೇರ್ ಇದ್ದು ಮಧ್ಯದಲ್ಲಿ ಮೈನಸ್ ಇರಬೇಕು. ಕಂಡೀಷನ್ ಹೀಗಿದ್ರೆ ವೇದಿಕದಲ್ಲಿ ಹೇಳ್ತಾರೆ ಆಡ್ ಬೋತ್ ದ ನಂಬರ್ ಯು ವಿಲ್ ಗೆಟ್ ದ ಆನ್ಸರ್. ಎರಡು ಕೂಡಿಸಿದ್ರೆ ಆನ್ಸರ್ ಬರ್ತದೆ. ಎಷ್ಟಾಗ್ತದೆ? ಸಮ ಬೋತ್ 89. ಸಮ ಬೋತ್. ಓಕೆ, ದಿಸ್ ಇಸ್ ಆನ್ಸರ್. ಹೌದು. ಈಗ ಬಿಡಿಸೋಣ ಬನ್ನಿ, ಸ್ಕೂಲ್ ಮೆಥಡ್ ದಲ್ಲಿ ಬಿಡಿಸೋಣ. ಸ್ಕೂಲ್ ಮೆಥಡ್. ಫಾರ್ ದಿಸ್ ವಿ ಅಪ್ಲೈ ದ ಫಾರ್ಮುಲಾ a square minus b square. Then its expansion is a plus b, a minus b. First bracket ದಲ್ಲಿ addition, second subtraction. A, what is A here? 45. B, okay, let us solve that. 45 plus 44. Again second bracket, 45 minus 44. Next addition. What is the addition? 89. What is the subtraction? 1. Next 89, but bracket means into 1. 89 ones are 89. Okay, this is school method. Finish. Understand? ಅರ್ಥ ಆಯ್ತಾ? ಸರಿಯೋ ತಪ್ಪು? ಫಿನಿಶ್. ಇಲ್ಲೆಲ್ಲ ಬಾಯ್ಲೆಕ್ಕ ಬರ್ತವೆ. ಒಮ್ಮೆಲೆ ಆನ್ಸರ್. ಕ್ವಶನ್ ನೋಡಿದ್ರೆ ನೀವು ಆನ್ಸರ್ ಹೇಳಿ. ಬೇಕಾದಂತ ಲೆಕ್ಕ ಇರಲಿ. ಸೀದಾ ನಂದೊಂದು ಬೋರ್ಡ್ ಮಾಸ್ ಥೆರಮ್, ಬೋರ್ಡ್ ಮಾಸ್ ಆರ್ ಬಿಟ್ ಮಾಸ್. ನಾನು ಥೆರಮ್ಗಾಗಿ ವಿಡಿಯೋ ಮಾಡಿದ್ದೇನೆ,
ನಿಮ್ಮ ಪ್ರಿನ್ಸಿಪಾಲ್ರಿಗೆ ರಿಕ್ವೆಸ್ಟ್ ಮಾಡಿ ಆ ವಿಡಿಯೋ ನೋಡಿ. ಎಂಥದೇ ಕ್ವಶನ್ ಇರಲಿ, ಕ್ವಶನ್ದಲ್ಲೇ ಆನ್ಸರ್ ಬರುತ್ತೆ. ಈಸಿ, ಸೂಪರ್ ಫಾಸ್ಟ್ ಆಗುತ್ತೆ ಮ್ಯಾಥ್ಸ್. ಎಸ್, ಒಂದು ಕ್ವಶನ್ ಕೊಡ್ತೀನಿ ನೋಡಿ ನಿಮಗೆ. ಇಲ್ಲಿ ನೋಡಿ ಒಂದು ಕ್ವಶನ್. ಎಸ್, ಬೋರ್ಡ್ ಮಾಸ್ ಥಿಯರಮ್ ಸಲುವಾಗಿ ಒಂದು. Yes, come on. Say 100 minus 100 into 1. What will be the answer? Okay, 0. Okay, check ಮಾಡೋಣ ಬನ್ನಿ. ಬೋರ್ಡ್ ಮಾಸ್ ಅಥವಾ ಬಿಟ್ ಮಾಸ್ ನಲ್ಲಿ ಇಲ್ಲಿ ಎರಡು ಆಪರೇಷನ್ಸ್ ಇವೆ, ಮೈನಸ್ ಮತ್ತು ಇಂಟು. ಎರಡು ಆಪರೇಷನ್ಸ್ ಇವೆ. ಎರಡು ಆಪರೇಷನ್ ನಲ್ಲಿ ಯಾವುದು ಫಸ್ಟ್ ಮಾಡಬೇಕು? ಮೈನಸ್ ಮಾಡಬೇಕು. ಇಂಟು ಏನು ಬರ್ತದ? ಎಂ ಫಸ್ಟ್ ಬರ್ತದ. ಮಲ್ಟಿಪ್ಲಿಕೇಶನ್. ಓ ಬಂದ್ರೆ ಆಫ್, ಎಕ್ಸ್ಟ್ರಾಆರ್ಡಿನರಿ, ದಟ್ ಇಸ್ ಮಲ್ಟಿಪ್ಲಿಕೇಶನ್, ಸ್ಪೆಷಲ್ ಮಲ್ಟಿಪ್ಲಿಕೇಶನ್. ಓಕೆ, ಇಲ್ಲಿ ಏನ್ ಹೇಳ್ತೀವಿ? ಇಲ್ಲಿ ಫಸ್ಟ್ ಇದನ್ನ ಮಾಡ್ಬೇಕು. ಬಿಟ್ ಮಾಸ್ ಅಥವಾ ಬೋರ್ಡ್ ಮಾಸ್ ನಲ್ಲಿ ಫಸ್ಟ್ ಬರೋದು ಮಲ್ಟಿಪ್ಲಿಕೇಶನ್, ಅದನ್ನ ಮಾಡ್ಬೇಕು. 100 ಮೈನಸ್ 100 ಇಂಟು 1 100. ಕೊನೆಗೆ ಏನ್ ಮಾಡಬೇಕು? ಮೈನಸ್ 100 ಮೈನಸ್ 100. ವಾವ್, ಗುಡ್, ವೆರಿ ನೈಸ್. ಒಳ್ಳೆ, ನಿಮ್ಮ ಮ್ಯಾಥ್ಸ್ ಟೀಚರ್ ಚೆನ್ನಾಗಿ ನಿಮಗೆ ಟೀಚ್ ಮಾಡಿದ್ದಾರೆ. ಬೋರ್ಡ್ ಮಾಸ್ ವೆರಿ ನೈಸ್. ಹೌದಾ? ಓಕೆ. That your math teachers taught you very nicely. No problem. Teacher, please. Yes, good. Thank you, sir. Thank you. Okay, thank you, madam. Thank you. Yes, thank you, sir. Okay, come on. Yes, come on. Okay. Yes. Ella, really, they taught you very nicely. No problem. It's a very nice. Yes. Okay. ಬನ್ನಿ, ಲಾಸ್ಟ್ ಈಗ ಒಂದು ಡಿವಿಷನ್ ಕೊಟ್ಟು ಕ್ಲೋಸ್ ಮಾಡೋಣ. ಚಿಕ್ಕದು ಒಂದು ಟೈಮ್ ಓಡ್ತಾ ಇದೆ, ಚಿಕ್ಕದು ಒಂದು ಡಿವಿಷನ್, ಸ್ಮಾಲ್. ಓಕೆ, ಸೇ 1 2 3 4 divided by 5. 1 2 3 4 divided by 5. ಚಿಕ್ಕದು ಒಂದು ನೋಡಿ. ಇಲ್ಲೇನು ಹೇಳ್ತಾರೆ? ಡಿವಿಷನ್ ಬೈ 5, ಡಿವಿಷನ್ ಬೈ 2, ಡಿವಿಷನ್ ಬೈ 3 and 7 and 11 and 13 ಇಂಥವು 17. ಒಂದು 7-8 ಗೊತ್ತಾದ್ರೆ ಡಿವಿಷನ್, ನಿಮಗೆಲ್ಲ ಡಿವಿಷನ್ ಬೈ ಲೆಕ್ಕ ಬರ್ತದೆ. ಮಲ್ಟಿಪ್ಲಿಕೇಶನ್ ಫಸ್ಟ್ ಕೇಳಿದಲ್ಲ, ಅದು ಒಂದೇ ಸ್ಟ್ರೋಕ್, ಸಿಂಗಲ್. ಸ್ಕ್ವೇರ್ಸ್ ಒಂದು 2-3 ಇವೆ, ಡಿವಿಷನ್ಸ್ ಒಂದು 5-6 ಇವೆ. ಹೀಗೆ ಒಂದು 15 ಟೆಕ್ನಿಕ್ ಅರ್ಥ ಆದ್ರೆ ಮ್ಯಾಥ್ಸ್ ಸೂಪರ್ ಫಾಸ್ಟ್ ಆಗ್ತದ. ಆದ್ರೆ ಇಲ್ಲಿ ಟೈಮ್ ಪ್ರಾಬ್ಲಮ್ ಇದೆ, ಒಂದನ್ನು ನೋಡಿ. ಇಲ್ಲಿ ಏನ್ ಹೇಳ್ತಾರೆ? ಡಿವಿಷನ್ ಬೈ 5 ಇದ್ರೆ ಮೇಕ್ ಇಟ್ಸ್ ಡಬಲ್, ಗಿವನ್ ನಂಬರ್ ಡಬಲ್. 4 double 8, 3 double 6, 2 double 1 double 2. ಇಲ್ಲಿ ಡಬಲ್ ಮಾಡ್ಕೊಂಡಿವಿ. ಆಮೇಲೆ ಇಲ್ಲಿ 5 ಒಂದಿದೆ, 5 ಒಂದಿದೆ, ಒಂದನ್ನ ಬಿಟ್ಟು ಪಾಯಿಂಟ್ ಕೊಡಿ. ಓಕೆ, ದಿಸ್ ಇಸ್ ಆನ್ಸರ್. ಫಿನಿಶ್ ಆನ್ಸರ್. ಅಂಡರ್ಸ್ಟ್ಯಾಂಡ್? ಇದನ್ನ ಸ್ಕೂಲ್ ಮೆಥಡ್ ನೋಡಿ. ನಾವು in school method, let us see that how this can be solved. Say
School method 1, 2, 3, 4 divided by 5. Then we use the one rule that ನಿಮ್ಮ 4th, 5th, 6th ಕ್ಲಾಸ್ ನಲ್ಲಿ ರೂಲ್ ಇದೆ. ಇದು 5 ಅನ್ನ 10 ನಲ್ಲಿ ಕನ್ವರ್ಟ್ ಮಾಡಬೇಕು. That 2 and the same should be taken upside to maintain the ratio. Okay? Okay. 2. Next 5 to the 10. 2 4 the 8. 6 6 4 2. Okay? Next ಇಲ್ಲಿ 1 0 ಇದೆ. 1 0 ಇದೆ. ಒಂದನ್ನ ಬಿಟ್ಟು ಪಾಯಿಂಟ್ ಕೊಡೋದು. ಸ್ಕೂಲ್ ಮೆಥಡ್ that is 2 4 6.8. Okay. Finish. ಸೇಮ್ ಇದೆಲ್ಲ ಎರಡು. ಏನ್ ಮಾಡಿದ್ರು ಗೊತ್ತಾ ಬ್ರಿಟಿಷರು? ನಮ್ದೇ ವೇದಿಕೆ ತಂದು ನಮಗೆ ಕೊಟ್ರು. ಸ್ಟೆಪ್ ಬೈ ಸ್ಟೆಪ್ ನಾವ್ ಏನ್ ಮಾಡಿದೀವಿ? ಬಾಯ್ ಲೆಕ್ಕ ಹೇಳ್ತೀವಿ. ಕೊಟ್ಟ ನಂಬರ್ ಡಬಲ್ ಮಾಡಿ ಅಂತ ಹೇಳ್ತೀವಿ. ಆಮೇಲೆ 5 ಒಂದಿದೆ, ಒಂದು ಬಿಟ್ಟು ಕೊಡಿ ಅಂತ ಹೇಳಿದೆವು ಪಾಯಿಂಟ್. ಅವ್ರು ಏನ್ ಮಾಡಿದ್ರು? ಕೊಟ್ಟ ನಂಬರ್ಗೆ ಡಬಲ್ ಮಾಡ್ಕೊಂಡ್ರು. ಆಮೇಲೆ ಇಲ್ಲಿ 1 0 ಇದೆ, ಅದಕ್ಕೆ ಒಂದನ್ನ ಬಿಟ್ಟು ಪಾಯಿಂಟ್ ಕೊಡಿ ಅಂತ ಹೇಳಿದ್ರು. ಅಂಡರ್ಸ್ಟ್ಯಾಂಡ್? ಡಬಲ್ ಮಾಡ್ಕೊಂಡು 1 0 ಬಂತು, ಒಂದು ಬಿಟ್ಟು ಪಾಯಿಂಟ್ ಕೊಡಿ. ಇದೆ ಸ್ಕೂಲ್ ಮೆಥಡ್. ನಮ್ಮದನ್ನ ತಕೊಂಡು ಅವ್ರು ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಟ್ರು. ಬೇರೆ ಏನಿಲ್ಲ. ಇಡೀ ಜಗತ್ತದ ಎಲ್ಲ ಜ್ಞಾನಕ್ಕೆ ಏನಾದ್ರು ಇದ್ರೆ ಅದು ವೇದಿಕ್ ಮ್ಯಾಥ್ಸ್. ಸೊ ಸೂಪರ್ ಆಗಿ ಸ್ಟಡಿ ಆಗ್ತದ. ಸೊ ಐ ಆಮ್ ಸೇಯಿಂಗ್ ದಟ್ ಈಸ್ ಮೈ ಸ್ಲೋಗನ್, nobody is dull and no subject is tough, but we have to follow some special techniques, tricks, methods and ideas. ಟೆಕ್ನಿಕ್ಸ್ ಇಂಥ ಟ್ರಿಕ್ಸ್ ಯೂಸ್ ಮಾಡಿ ಕುತ್ಕೊಂತಾನೆ ಸೂಪರ್ ರೇಕರ್ ಆಗ್ತೀರಾ ನೀವು 3 ತಿಂಗಳು 6 ತಿಂಗಳು. ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಿ? ಮತ್ತೆ ನಿಮ್ಮ ಈ ಸ್ಕೂಲ ಬಹಳ ಇದಕ್ಕೆ ನಿಮಗೆ ಅನುಕೂಲ ಇದೆ. ಇಲ್ಲಿ ನಿಮಗೆ ಸ್ಟಡಿ ಮಾಡಲಿಕ್ಕೆ ಕ್ಲಾಸ್ಮೇಟ್ ಸಿಗ್ತಾರೆ, ಡಿಸ್ಕಷನ್ ಮಾಡಲಿಕ್ಕೆ ಜೂನಿಯರ್ ಸೀನಿಯರ್ ಸಿಗ್ತಾರೆ, ಡಿಸ್ಕಷನ್ ಮಾಡಲಿಕ್ಕೆ. ಏನೋ ನನಗೆ ತಿಳಿಲಿಲ್ಲ ಅಂದ್ರೆ ಸೀನಿಯರ್ಸ್ ಕೇಳ್ಬೋದು. ಬಹಳ ಚೆನ್ನಾಗಿ ಸ್ಟಡಿ ಆಗ್ತದ. ಮತ್ತು ಇನ್ನೊಂದು ನೆನಪಿಡಿ, IAS ಆಗ್ಬೇಕಾ? ಸಿಂಪಲ್ ಫಾರ್ಮುಲಾ ಇದೆ. 5th to 12th ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಸ್ಟಡಿ ಮಾಡಿ ಚೆನ್ನಾಗಿ ನಿಮ್ಮ ಹತ್ತಿರ ಇಟ್ಕೊಡ್ರಿ, ಕಳಿಬೇಡಿ, ಎಲ್ಲಿ ಮಿಸ್ ಮಾಡ್ಕೋಬೇಡಿ. 5th to 12th ಈ ಟೆಕ್ಸ್ಟ್ ಬುಕ್ ಅನ್ನ ನೀವು ಇಟ್ಕೊಂಡು ಆಗಾಗ ಸ್ಟಡಿ ಮಾಡ್ಕೋತ ಹೋಗಿ. ನಿಮಗೆ ನಿಯರ್ಲಿ 40% ಕ್ವಶನ್ಸ್ ಇಲ್ಲಿಂದ ಬರ್ತವೆ UPSCಗೆ, IAS ಮತ್ತು IPSಗೆ. ಸೀದಾ 40% ಸಿಲೆಬಸ್. ಆಮೇಲೆ KSಗೆ ಏನ್ ಬರ್ತದ? KPSC ಸ್ಟೇಟ್ ಲೆವೆಲ್ ಸಿಲೆಬಸ್ಗೆ 5th to 10th. ಇಂಗ್ಲಿಷ್ ಏನಿರ್ತದ ಗೊತ್ತು? IAS KSಗೆ ಜಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇರ್ತದ. ಸೆಕೆಂಡ್ ಲ್ಯಾಂಗ್ವೇಜ್ 10th ಲೆವೆಲ್ IAS ಇಂಗ್ಲಿಷ್, 10th ಲೆವೆಲ್ ಗ್ರಾಮರ್ ಕೇಳ್ತಾರೆ. SCS 10th ಲೆವೆಲ್ ಇರ್ತವೆ, ದೊಡ್ಡದು ಇರ್ತದೆ ಇಷ್ಟಕ್ಕೆ. ಬಟ್ ಇದು ಸೆಕೆಂಡ್ ಲ್ಯಾಂಗ್ವೇಜ್ ಇರ್ತದೆ ಇಂಗ್ಲಿಷ್. ಅದಕ್ಕೆ ದಯವಿಟ್ಟು ಸೀರಿಯಸ್ಲಿ ತಗೊಳ್ರಿ, ಸ್ಟಡಿ ಸೀರಿಯಸ್ಲಿ ತಗೊಳ್ರಿ, ನಿಮ್ಮ ಸಮಯ ಯೂಸ್ ಮಾಡ್ಕೊಳ್ಳಿ. ನೀವು ಸೂಪರ್ ರೇಕರ್. ಅದಕ್ಕೆ ನನ್ನ ಮನೆಯಲ್ಲಿ ಎಲ್ಲರನ್ನೂ ಕ್ರಿಯೇಟ್ ಮಾಡಿದೆ. ಇಂಡಿಯಾಸ್ ಒನ್ ಆಫ್ ದ ಬೆಸ್ಟ್ ಲೇಡಿ ಫಾರ್ಮರ್ ನಮ್ಮ ಮನೆಯಲ್ಲಿದ್ದಾರೆ. ಕೋಟಿ ಗಟ್ಟಲೆ ಇನ್ಕಮ್ ಮಾಡ್ತಾಳೆ, ವರ್ಷ 15 ಕೋಟಿ ಬಿಸ್ನೆಸ್ ಮಾಡ್ತಾಳೆ. ಲೇಡಿ ಫಾರ್ಮರ್ ನಮ್ಮ ಫ್ಯಾಮಿಲಿಯಲ್ಲಿ ಇದ್ದಾರೆ. ಜೇಮ್ಸ್ ಬೇಕಷ್ಟೇನ ಇದ್ದಾರೆ. ಎಕ್ಸ್ಟ್ರಾಆರ್ಡಿನರಿ ಸ್ಟಡಿ ಮಾಡಿದ್ದಾರೆ. ಸ್ಟಡಿ ಬೇಕೆಲ್ಲದಕ್ಕೂ, ಸ್ಟಡಿ ಮಾಡಬೇಕು. ಎಕ್ಸ್ಟ್ರಾಆರ್ಡಿನರಿ ಸ್ಟಡಿ ಮಾಡಿ. ಜಾಬ್ ಸಿಕ್ಕರೆ ಒಳ್ಳೇದು, ಸಿಗ್ಲಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡ, ಇನ್ನೂ ಒಳ್ಳೇದಂತ ತಿಳ್ಕೊಳ್ಳಿ. ಒಂದು 5 ಎಕರೆ ಜಮೀನು ಇದ್ರೆ ಸಾಕು, ಒಳ್ಳೆ ಎಜುಕೇಟೆಡ್ ಫಾರ್ಮರ್ ಆಗಿ ಕೆಲಸ ಮಾಡ್ಬೋದು. ನಮ್ಮ ಅಕ್ಕನ ಮಗ ಒಬ್ಬಿದ್ದಾನೆ, ಸೂಪರ್ ರ್ಯಾಂಕರ್, ಅಗ್ರಿ MS ಅಗ್ರಿ ಇದ್ದಾನೆ. ಅವನಿಗೆ ಒಂದು ಹಳ್ಳಿಯಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಬರೀ ಅಡ್ವೈಸ್ ಮಾಡ್ತಾನೆ.
ತಿಂಗಳ 2 ಲಕ್ಷ ಪೇಮೆಂಟ್ ಇದೆ ಅವನಿಗೆ. ಒಂದ್ 23 ಎಕರೆ ಹೊಲ ನೋಡ್ಕೊಂತ ಒಂದಲ್ಲಿ ಕೆಲಸ ಮಾಡ್ತಾ ಶುಗರ್ ಫ್ಯಾಕ್ಟ್ರಿಗೆ ಅಡ್ವೈಸ್ ಮಾಡ್ತಾನೆ. ತಿಂಗಳ 2 ಲಕ್ಷ ಪೇಮೆಂಟ್ ಇದೆ, ಜೀಪ್ ಇದೆ, ಆಮೇಲೆ ಡ್ರೈವರ್ಸ್ ಇಬ್ರು ಕೊಟ್ಟಿದ್ದಾರೆ, ಏನೆಲ್ಲ ಫೆಸಿಲಿಟೀಸ್ ಇದೆ, ಬಹಳಷ್ಟು ಥಿಂಗ್ಸ್ ಮಾಡ್ಬೋದು. ಅದಕ್ಕೆ ಪವರ್ ಇದೆ, ಟೆಕ್ನಿಕಲ್ ಸ್ಟಡಿ. ಸೊ ಮತ್ತು ಇನ್ನೊಂದು ತಲೆ ತೆಗೆದುಬಿಡಿ, ನಾನು ನನ್ನ ಬ್ರೇನ್ ಸರಿ, ಸ್ಟೂಡೆಂಟ್ಸ್ ಡಿಸ್ಕಷನ್ ಮಾಡ್ತಾರೆ, ಓ ಮಾರಾಯ ನನ್ನ ಬ್ರೇನ್ ಅಷ್ಟೊಂದು ಸ್ಟ್ಯಾಂಡರ್ಡ್ ಇಲ್ಲಲ್ಲ, ನಮ್ಮ ಕ್ಲಾಸ್ ನಲ್ಲಿ ಟಾಪರ್ ಇದ್ದಾರೆ. ಈ ಸ್ಟಡಿ ನಮ್ಮ ಬ್ರೇನ್ ತೀರಾ ಕಡಿಮೆ ಯೂಸ್ ಮಾಡ್ತೀವಿ. ನನ್ನ ಲೆಕ್ಕ ಪ್ರಕಾರ 1% ಒಳಗಿಂದ 1% ಯೂಸ್ ಮಾಡೋದಿಲ್ಲ. ಅದಕ್ಕೆ ನನ್ನ ಬ್ರೇನ್ ಶಾರ್ಪ್ ಆದರೂ ಇಲ್ಲ ಅನ್ನೋ ವಿಚಾರ ಮಾಡಬೇಡಿ. All are super rankers, but you have to study number of hours. You have to practice number of hours. ಯಾರು ಹೇಳ್ತಾರೆ ಒಂದೆರಡು ಗಂಟೆ ಓದ್ರಿ ಸಾಕು ಮಾರಾಯ ಅಂತ. ಹಾಗಲ್ಲ, ಯಾರಿಗೆ ಒಬ್ಬರಿಗೆ ಆಗ್ಬೋದು, ಬಟ್ ಕಾಮನ್ಲಿ ಹಾಗಿರುವುದಿಲ್ಲ. ನಾನು ಎಲ್ಲರಿಗೂ ಹೇಳುದು, 10th ದವರು ಅಬೌಟ್ 8 to 10 hours ಸ್ಟಡಿ ಮಾಡ್ಬೇಕು. 10th ಅವರು 10 hours ಸ್ಟಡಿ ಮಾಡಿದ್ರೆ ನಿಮ್ಮ ಮನೆ ಮೇಲೆ ಬರ್ಕೊಂಡ್ಬೇಡಿ, ಐ ಆಮ್ ದ ನೆಕ್ಸ್ಟ್ ಸ್ಟೇಟ್ ರ್ಯಾಂಕರ್, ಸೂಪರ್ ಟಾಪರ್ ರ್ಯಾಂಕರ್. ಟೆಕ್ನಿಕ್ಸ್ ಇರಬೇಕು, 10 hours ಸ್ಟಡಿ ಮಾಡಬೇಕು. 11th and 12th, ಫಸ್ಟ್ ಇಯರ್ ಸೆಕೆಂಡ್ ಇಯರ್, ಯು ಮಸ್ಟ್ ಸ್ಟಡಿ ಮೋರ್ ದೆನ್ 10 hours. ನೆಪ ಹೇಳ್ಬೇಡಿ, ನನಗೆ ಸಮಯ ಸಿಗ್ಲಿಲ್ಲ, ಅದು ಸಿಗ್ಲಿಲ್ಲ ಅನ್ನೋ. ಆಮೇಲೆ 10th ದವರು 10 hours, ಕಾಲೇಜ್ ದವರು 10+, 9th ದವರು 9 hours, 8th ದವರು 8 hours. ಗುಡ್, ಸ್ಮಾರ್ಟ್ ಸ್ಟೂಡೆಂಟ್ಸ್. 6th 7th 7 hours, both 7 hours. 1 to 5th 5 hours, LKG UKG 2 hours. ಇಷ್ಟು ನೀವು ಮಾಡಿ ಏನ್ ಬೇಕು ಹೇಳಿ ನಿಮಗೆ? ಟೆಕ್ನಿಕ್ಸ್ ಯೂಸ್ ಮಾಡಿ. ಎಸ್, ಇಟ್ಸ್ ಓಕೆ. ಈಗ ಹ್ಯಾಂಡ್ ರೈಟಿಂಗ್ ಜಸ್ಟ್ ಒಂದು 5 minutes ನೋಡಿ, ಆಮೇಲೆ ಓದಿದ್ದನ್ನ ಮರಿಬಾರ್ದು. ಎಸ್, ಕಮ್ ಆನ್, 5 minutes. ಓಕೆ, ಒಂಚೂರು ಅದು ಬಹಳ ಮೂಮೆಂಟ್ ಆಗ್ತಾ ಇದೆ, ಸ್ಲೀಪ್ ಆಗ್ತಾ ಇದೆ. ಇಟ್ಸ್ ಓಕೆ, ಐಡಿಯಾ ಸಿಕ್ಕರೆ ಸಾಕು ನಿಮಗೆ. ಹ್ಯಾಂಡ್ ರೈಟಿಂಗ್ ನಾನು ಒಂದು ವಿಡಿಯೋ ಮಾಡಿದ್ದೇನೆ, ಅಂಕುಶ್ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್. 4 ಭಾಷೆಗಳಲ್ಲಿದೆ, ಕನ್ನಡ, ಮರಾಠಿ, ಹಿಂದಿ, ಇಂಗ್ಲಿಷ್. ದಿನ ಸಾಯಂಕಾಲ ಒಂದು 10 ನಿಮಿಷ ಪ್ರಾಕ್ಟೀಸ್ ಮಾಡ್ರಿ. 3-4 ಡೇಸ್ ಅಲ್ಲಿ ಸೂಪರ್ ರನ್ನಿಂಗ್ ರೈಟಿಂಗ್ ಆಗ್ತದ, ಹೈ ಸ್ಪೀಡ್ ರೈಟಿಂಗ್ ಆಗ್ತದ. ನೋಡಿ, ಇಲ್ಲಿ ಟೆಕ್ನಿಕ್ಸ್ ಇವೆ, ಇಲ್ಲೇ ಸ್ವಲ್ಪ ಜಂಪ್ ಆಗ್ತಾ ಇದೆ, ಆದ್ರೂ ಇರ್ಲಿ, ಐಡಿಯಾ ತಿಳ್ಕೊಡಿ. ನಾನು 10 ಟೆಕ್ನಿಕ್ಸ್ ಇವೆ, ಅದರಲ್ಲಿ ಒಂದು 2 ಹೇಳ್ಬಿಡ್ತೀನಿ ಸಾಕು. ಉಳಿದದ್ದು ಯೂಟ್ಯೂಬ್ ನಲ್ಲಿ ನೋಡ್ಬೋದು ಡೀಟೇಲ್ ಆಗಿ, ಅಥವಾ ನಿಮ್ಗೆ ಐಡಿಯಾನು ಸಿಗ್ತದೆ. ಈ 2-3 ಮೇಲೆ ಒಂದು 2-3 ಹೇಳ್ಬಿಡ್ತೀನಿ. ಮೇಜರ್ ಇರುವ ಮೋಸ್ಟ್ ಇಂಪಾರ್ಟೆಂಟ್. ನಂಬರ್ ಒನ್ ಟೆಕ್ನಿಕ್ ನಂಬರ್ 1, ಸ್ವಂತ ಕಂಡೀಷನ್ ಹಾಕೊಂಡಿರ್ಬೇಕು. ಸ್ವಂತ ಕಂಡೀಷನ್ ಹಾಕೋಬೇಕು. ನಾನು ಏನಾದ್ರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಕೆಳಗೆ ಮೇಲೆ ಮಾಡಲೇಬಾರ್ದು. ಇಟ್ ಮೀನ್ಸ್ ಒಂದೇ ಲೈನ್ ದಲ್ಲಿ ಇಟ್ಕೋಬೇಕು.
ಒಂದು ಸ್ಟ್ರಾಂಗ್ ಮೈಂಡ್ ಸೆಟಪ್ ಸಾಕು. ಬರೀತಿದ್ರೆ ಒಂದೇ ಲೈನ್ದಾಗ ನಾನು ಬರೀಲೇಬೇಕು ಅನ್ನುವಂಥ ಸ್ಟ್ರಾಂಗ್ ಮೈಂಡ್ ಸೆಟಪ್ ಸಾಕು. ಇದ್ದಕ್ಕಿದ್ದಾಗ ರೈಟಿಂಗ್ ಸೂಪರ್ ಆಗ್ತದೆ. ನಂಬರ್ 1. ನಂಬರ್ 2, ಇನ್ನೊಂದು ಸ್ಟ್ರಾಂಗ್ ಮೈಂಡ್ ಸೆಟಪ್, ನಾನು ಏನಾದ್ರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಸಮೀಪ ದೂರ ಮಾಡಬಾರ್ದು. ಅಕ್ಷರ ಟಚ್ ಆಗಲೇಬಾರ್ದು. ಕ್ರಾಸಿಂಗ್ ಸಾಧ್ಯವೇ ಇಲ್ಲ. ಇಟ್ ಮೀನ್ಸ್ ಸೆಕೆಂಡ್ ಸ್ಟ್ರಾಂಗ್ ಮೈಂಡ್ ಸೆಟಪ್, ನಾನು ಏನಾದ್ರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಒಂದೇ ಸಮ 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 ಮೀನ್ಸ್ ಸಮಾನ ಅಂತರದಲ್ಲಿ ಇಟ್ಕೋಬೇಕು. ಅಂತರ ಸಮ ಇರಬೇಕು. ಎಸ್, ಲಾಸ್ಟ್ ಥರ್ಡ್ ಒಂದು ಹೇಳ್ತೇನೆ. ದಿಸ್ ಈಸ್ ದ ಕಿಂಗ್ ಆಫ್ ಆಲ್. 10ರಲ್ಲಿ ಇದು ಕಿಂಗ್ ಇದೆ. ಇದರಲ್ಲಿ ಪೊಸಿಷನ್ ಇದೆ. ಪೇಪರ್, ಬುಕ್, ನೋಟ್ಬುಕ್ ಎಲ್ಲಿ ಇಟ್ಕೋಬೇಕು ಅನ್ನೋದು ಪೊಸಿಷನ್ ಮೋಸ್ಟ್ ಇಂಪಾರ್ಟೆಂಟ್. ಪೊಸಿಷನ್, ಆಮೇಲೆ ಗ್ರಿಪ್, ಆಮೇಲೆ ಚಾಯ್ಸ್ ಆಫ್ ಪೆನ್, ಎಂತ ಪೆನ್ ಯೂಸ್ ಮಾಡಬೇಕು, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಆಮೇಲೆ ಸ್ಲೋಪ್ ಆರ್ ಆಂಗಲ್, ಒಂಚೂರು ಕೇರ್ಫುಲ್ ಆಗಿ ಕೇಳ್ಕೊಳ್ಳಿ ಸರಿಯಾಗಿ. ಪ್ರಥಮ ಪೊಸಿಷನ್, ಒಂದರಲ್ಲೇ 4 ಪಾಯಿಂಟ್ಸ್ ಇವೆ. ಪೊಸಿಷನ್ ಬಲಗೈನಿಂದ ಬರೀತಿದ್ರೆ, ರೈಟ್ ಹ್ಯಾಂಡ್ ದಿಂದ ಬರೀತಿದ್ರೆ ಪೇಪರ್, ಬುಕ್, ನೋಟ್ ಬುಕ್ ಮಧ್ಯದಿಂದ ಬಲಕ್ಕೆ ಇಟ್ಕೋಬೇಕು. ಬಲಗೈನಿಂದ ಬರೀತಿದ್ರೆ. ಲೆಫ್ಟ್ ಇದ್ರೆ ರಿವರ್ಸ್. ರೈಟ್ ಯಾವಾಗಲೂ ತಮ್ಮ ಮಧ್ಯದಿಂದ ರೈಟ್ ಇಟ್ಕೋಬೇಕು. ಪೇಪರ್, ಬುಕ್, ನೋಟ್ ಬುಕ್ ಏನಾದ್ರೂ ಇರಲಿ. ಆಮೇಲೆ ಗ್ರಿಪ್, ಲೆಫ್ಟ್ ಹ್ಯಾಂಡ್ ಸಪೋರ್ಟ್ ತೋಲೇಬೇಕು. ಹೀಗೆ ರಾಂಗ್ಲಿ ಅಲ್ಲ, ಹೀಗಲ್ಲ, ಸೂಪರ್ ಶೆಲ್ಯೂಟ್ ತರ ಹೀಗಿರ್ಬೇಕು. ಪ್ಲೇನ್ ಇದು ಹೀಗಲ್ಲ, ಹೀಗೆ ಜಾಯಿಂಟ್ ಇರಬೇಕು. ಸೂಪರ್ ಗ್ರಿಪ್ ತಗೋಬೇಕು. ಆಮೇಲೆ ಇದರ ಮಧ್ಯ ಲೆವೆಲ್ದಲ್ಲಿ ಪೆನ್, ಮಧ್ಯ ಲೆವೆಲ್ದಲ್ಲಿ ಕೈ ಇಡ್ತೀವಲ್ಲ ಅದ್ರ ಮಧ್ಯ ಲೆವೆಲ್ ಸೆಂಟರ್ ಪೆನ್ ಆಡ್ತಾ ಇರ್ಬೇಕು. ಪೆನ್, ಚಾಯ್ಸ್ ಆಫ್ ಪೆನ್. ಮಾರ್ಕೆಟ್ ದಲ್ಲಿ ಹೋದಾಗ, ಶಾಪ್ ಕೀಪರ್ ಅಲ್ಲಿ ಹೋದಾಗ, ಶಾಪ್ ಕೀಪರ್ ಅವರಿಗೆ ರಿಕ್ವೆಸ್ಟ್ ಮಾಡಿ ಕೇಳಬೇಕು, ನಿಮ್ಮ ಶಾಪ್ ದಲ್ಲಿ ಮ್ಯಾಕ್ಸಿಮಮ್ ದಪ್ಪ ಬರೆಯುವಂತ ಬಾಲ್ ಪಾಯಿಂಟ್ ಪೆನ್ ಕೊಡಿ. ಇಂಕ್ ಬೇಡ, ಜೆಲ್ ಬೇಡ, ಥಿನ್ ಬೇಡ, ಬಾಲ್ ಪಾಯಿಂಟ್ ಪೆನ್ ದಪ್ಪ ಬರೀದು ತೊಂದು 80 ಡಿಗ್ರಿ ಇನ್ಸೈಡ್ ಸ್ಲೋಪ್ ತೊಳಿ. 80 ಡಿಗ್ರಿ ನೆನ್ಪಿಡಿ, ಎಂಕಲ್ ನೆನ್ಪಿಡಿ. 80 ಡಿಗ್ರಿ ಕರ್ಸಿವ್ ರೈಟಿಂಗ್, ರನ್ನಿಂಗ್ ರೈಟಿಂಗ್, ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮತ್ತು ಇಟಾಲಿಯನ್ ಸ್ಟೈಲ್ ಸೂಪರ್ ಕ್ಲಾಸ್ ರೈಟಿಂಗ್ ಆಗ್ತದೆ. ಯಾವ್ದಾದ್ರೂ ತಕೊಳ್ಳಿ ಇದರಲ್ಲಿ. ನೆಕ್ಸ್ಟ್ 85 ಹಿಂದಿ, ಮರಾಠಿ, ದೇವನಾಗರಿ ಲಿಪಿ ಸೂಪರ್ ಆಗ್ತದೆ. 85 ಡಿಗ್ರಿ. 90 ಡಿಗ್ರಿ ರೋಮನ್ ಸ್ಟೈಲ್ ಇಂಗ್ಲಿಷ್ ಮತ್ತು ಕನ್ನಡ, ಮುತ್ತಿಟ್ಟಾಗ ಆಗ್ತವೆ ಕನ್ನಡ ಅಕ್ಷರಗಳು. 90 ಡಿಗ್ರಿ. ಅಕ್ಷರ ಟಚ್ ಆಗಬಾರ್ದು, ಕೆಳಗ್ ಮೇಲೆ ಆಗ್ಬಾರ್ದು, ಒಂದೇ ಲೆವೆಲ್ದಲ್ಲಿ ಸ್ಟ್ರೈಟ್ ಕನ್ನಡ ಅಕ್ಷರಗಳು ಮುತ್ತಿಟ್ಟಾಗ ಆಗ್ತವೆ. ಸುಮ್ಮನೆ ವರ್ಷ ಬರ್ಕೋತ್ ಕೂತ್ರ ಆಗುದಿಲ್ಲ. ಆದ್ರೆ 10 ನಿಮಿಷ ಜಗತ್ತದ ಬೇಕಾದ ಸ್ಕ್ರಿಪ್ಟ್ ಇರಲಿ, ಸೂಪರ್ ಆಗ್ತದ. ಓನ್ಲಿ 10 ಮಿನಿಟ್ಸ್. ನಮ್ಮ ಸ್ಟೂಡೆಂಟ್ ಲೈಫ್ ಹಾಳಾಗ್ತಾ ಇದೆ ರೈಟಿಂಗ್ ದಲ್ಲಿ. ರೈಟಿಂಗ್ ಪ್ರಾಕ್ಟೀಸ್ ಮಾಡೋದ್ರಲ್ಲಿ 25% ಸ್ಟೂಡೆಂಟ್ ಲೈಫ್ ಹಾಳಾಗ್ತದೆ. ಅದಕ್ಕೆ ನನ್ನ ಯೂಟ್ಯೂಬ್ ದಲ್ಲಿ ಹೋಗಿ ನೋಡ್ಬೋದು. ಸೆಕೆಂಡ್ ಹೈಯೆಸ್ಟ್ ಲೈಕಿಂಗ್ ವಿಡಿಯೋ ಇದೆ ಜಗತ್ತಿನಲ್ಲಿ. ಅಂಕುಶ್ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ಇದೆ, ನೋಡಿ, ಅದನ್ನ ನೋಡಿ. ಒಂದು ಅರ್ಧ ಗಂಟೆ ಪ್ಲಸ್ ಲೆಕ್ಚರ್ ಇದೆ. ಅಂಕುಶ್ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ 4 ಭಾಷೆಗಳಲ್ಲಿ ಸೆಕೆಂಡ್ ಹೈಯೆಸ್ಟ್ ಲೈಕಿಂಗ್ ವಿಡಿಯೋ ಇದೆ. ಸೊ ಲೈಕ್ಸ್ ನೋಡ್ಬೇಕು, ವ್ಯೂಸ್ ಅಷ್ಟೇ ನೋಡ್ಬೇಡಿ, ಲೈಕ್ಸ್ ನೋಡ್ಬೇಕು. ಓಕೆ, ಈಗ ಲಾಸ್ಟ್ ಟಾಪ್ ಲೈಕಿಂಗ್ ವಿಡಿಯೋ ಇನ್ ದ ವರ್ಲ್ಡ್, ದಟ್ ಈಸ್ ಅಂಕುಶ್ ಸ್ಟಡಿ ಮೆಥಡ್. ನನ್ನದೇ ಒಂದು ಟೆಕ್ನಿಕ್ ಇದೆ, ಹ್ಯಾಂಡ್ ರೈಟಿಂಗ್ ನಂದೇ. ವೇದಿಕ್ ಮ್ಯಾಥ್ಸ್ ನಲ್ಲಿ ನನ್ನೂ ಕೆಲವೊಂದಿವೆ, ಮ್ಯಾಕ್ಸಿಮಮ್ ವೇದಿಕ್ ಇದೆ. ಆಮೇಲೆ ಹ್ಯಾಂಡ್ ರೈಟಿಂಗ್ ನನ್ನದೇ ಸ್ವಂತ ಟೆಕ್ನಿಕ್ ಇದೆ. ಇವಾಗ ಲಾಸ್ಟ್ ನಿಮಗೆ ಹೇಳೋದು ಒಂದು 5 ಮಿನಿಟ್ಸ್. ಯಾವುದೇ ಲೆಸನ್ ಒಂದು ಬುಕ್ ಓದಿದ್ರೆ ನಾರ್ಮಲಿ ಬರೀದೇ ಇಲ್ಲ. ಈ ವಿಡಿಯೋ ಇದು ಕೂಡ ಅರ್ಧ ಗಂಟೆ ಮೇಲೆ ಲೆಕ್ಚರ್ ಇದೆ. ಜಗತ್ತಿನಲ್ಲಿ ಹೈಯೆಸ್ಟ್ ಲೈಕಿಂಗ್ ವಿಡಿಯೋ ಇದೆ.
ಇಡೀ ಜಗತ್ತೇ ಇವಾಗ ಫಾಲೋ ಅಪ್ ಮಾಡ್ತಾ ಇದೆ, ಲೈಕ್ ಮಾಡ್ತಾ ಇದೆ. ನೀವು ನೋಡ್ಬೋದು ಆ ವಿಡಿಯೋದಲ್ಲಿ ಹೋಗಿ ವ್ಯೂಸ್ ನೋಡಿ, ಅದಕ್ಕೆ ಕಂಪೇರ್ ಟು ಲೈಕ್ಸ್ ನೋಡಿ, ಮೋರ್ ದೆನ್ 10% ಲೈಕಿಂಗ್ ರೇಟ್ ಇದೆ. ಆಕ್ಚುಲಿ 1% ಲೈಕಿಂಗ್ ರೇಟ್ ಕೂಡ ಬಹಳ ಸ್ಟ್ಯಾಂಡರ್ಡ್ ಇರ್ತದೆ. ಆದ್ರ ನನ್ನ 1 to 10 ಮೋರ್ ದೆನ್ ದಟ್ ಲೈಕಿಂಗ್ ರೇಟ್ ಇದೆ. ಓಕೆ, ಕಮ್ ಆನ್, ಅಂಕು ಸ್ಟಡಿ ಮೆಥಡ್. ಇದನ್ನ ಯಾವಾಗ ನೀವು ಫಾಲೋ ಅಪ್ ಮಾಡಬೇಕು? ಸ್ಯಾಟರ್ಡೆ ಮಧ್ಯಾಹ್ನ, ಸಂಡೇ ಫುಲ್ ಡೇ. ನಿಮ್ಗೊಂದು ಮಾತು ಹೇಳ್ತೀನಿ, ನೆನ್ಪಿಡಿ. ನಮ್ಮ ಫ್ಯಾಮಿಲಿಯಲ್ಲಿ ಸುಮ್ಮನೆ ಇವತ್ತು ಜಗತ್ತದ ಸೂಪರ್ ಟಾಪರ್ಸ್, ನಿಮ್ಗೊಂದು ಮಾತು ಹೇಳ್ಬೇಕು. ಇವಾಗ ತಿಂಗಳಿಗೆ 1 ಲಕ್ಷ ಸ್ಟೈಪಂಡ್ ಸಿಗ್ತಾ ಇದೆ. ನೆಕ್ಸ್ಟ್ ಸ್ಟೆಪ್ ಏನದ ಗೊತ್ತು? ನಾವು ರಿಸರ್ಚ್ ದಲ್ಲಿ ಹೋಗ್ತಾ ಇದ್ದೀವಿ. ಇಟ್ಸ್ ಓಕೆ. ರಿಸರ್ಚ್ ದಲ್ಲಿ ತಿಂಗಳ ಇಂಡಿಯಾದಲ್ಲಿ ಇದ್ರು 4-5 ಲಕ್ಷ ಪ್ರತಿ ತಿಂಗಳ ಸಿಗ್ತದ, ಪ್ಲಸ್ ಏನೆಲ್ಲ ಎಕ್ಸ್ಟ್ರಾ ಸಿಗ್ತದ. ಮತ್ತು ಇನ್ನು ಕೆಲವೊಂದು ಚಾನ್ಸಸ್ ಇದೆ, ತಿಂಗಳ 10 ಲಕ್ಷ ಸಿಗ್ತದೆ, 15-20 ಲಕ್ಷ ಸಿಗ್ತದೆ ಇಂಡಿಯಾದಲ್ಲೇ ರಿಸರ್ಚ್ ಲೈನ್ ನಲ್ಲಿ. ಕೆಲವೊಂದು ಕಂಪನೀಸ್ ಇವೆ. ಆಮೇಲೆ ಫಾರಿನ್ ದಲ್ಲಿ ಹೋದ್ರೆ ಮಿನಿಮಮ್ 25 ಲಕ್ಷ ಪ್ರತಿ ತಿಂಗಳ ಸಿಗುತ್ತೆ. ಆಮೇಲೆ ಎಸ್ ನೀವು ಈ ಎಲ್ಲ ಥಿಂಗ್ಸ್ ಮಾಡಿದ್ರೆ ಆಟೋಮೆಟಿಕ್ ಸೂಪರ್ ಆಗ್ತೀರಾ. ಎಸ್, ಅಂಕು ಸ್ಟಡಿ ಮೆಥಡ್. ಜಸ್ಟ್ ಒಂದು 5 ಮಿನಿಟ್ ಕೇಳಿ. ಏನ್ ಮಾಡ್ಬೇಕು? ಸ್ಯಾಟರ್ಡೆ ಮಧ್ಯಾಹ್ನ, ಸಂಡೇ ಫುಲ್ ಡೇ ಮತ್ತು ಖಾಲಿ ದಿನಗಳು ಒಂದೊಂದೊಂದು ಫಸ್ಟ್ ಲೆಸನ್, ಫಸ್ಟ್ ಸೆಂಟೆನ್ಸ್, ಒಂದೊಂದೊಂದೊಂದು ಸೆಂಟೆನ್ಸ್ ಓದ್ತಾ ಹೋಗ್ಬೇಕು. ಆ ಸೆಂಟೆನ್ಸ್ ದಲ್ಲಿ ಯಾವ್ದಾದ್ರೂ ಪಾಯಿಂಟ್ ಇಂಪಾರ್ಟೆಂಟ್ ಇದ್ರೆ ಅದಕ್ಕೊಂದು ಕ್ವಶನ್ ಕ್ರಿಯೇಟ್ ಮಾಡಬೇಕು. ಆಮೇಲೆ ಶಾರ್ಟ್ ದಲ್ಲಿ ಅದಕ್ಕೆ ಆನ್ಸರ್ ಬರಬೇಕು. ಇದು ನೋಡ್ಲಿಕ್ಕೆ ಸಿಂಪಲ್ ಅನಿಸ್ತದ, ಆದ್ರ ಥೆರಾಟಿಕಲಿ, ಪ್ರಾಕ್ಟಿಕಲಿ, ಸೈಕಾಲಜಿಕಲಿ ಸೂಪರ್ ಹಿಟ್ ಇದೆ. ಯಾಕೆ ಗೊತ್ತಾ? ಯಾವುದೇ ವ್ಯಕ್ತಿ ಏನಾದ್ರೂ ಓದ್ಕೊಂಡು ಅರ್ಥ ಮಾಡಿಕೊಂಡು ಕ್ವಶನ್ ಕ್ರಿಯೇಟ್ ಮಾಡಿದಾಗ ನಮ್ಮ ಬ್ರೈನ್ ಆ ಪಾಯಿಂಟ್ ಮೇಲೆ ಫೋಕಸ್ ಮಾಡುತ್ತೆ. ಆಗೇನ್ ಆನ್ಸರ್ ಬರೀತಿರೋ ಸೂಪರ್ ಪರ್ಫೆಕ್ಟ್ ಆಗಿ ನಿಮ್ಮ ಹತ್ತಿರದಲ್ಲಿ ಉಳಿತೆ ಬಹಳಷ್ಟು ದಿನಗಳವರೆಗೆ. ಒಂದ್ಸಲ ಇವತ್ತು ಹೋಗಿ ಒಂದು ಲೆಸನ್ ಮಾಡಿ ನೋಡ್ರಿ. ಅದು 10th ದವರು ಅಬೌಟ್ 50 ಕ್ವಶನ್ ಆನ್ಸರ್ ಕ್ರಿಯೇಟ್ ಮಾಡ್ಬೇಕು. ಆಬ್ಜೆಕ್ಟಿವ್ ಚಿಕ್ಕ 9th ದವರು 5 ಕಡಿಮೆ, ನೆಕ್ಸ್ಟ್ 5 ಕಡಿಮೆ, ಕಾಲೇಜ್ ದವರು 50+. ಸೊ ಇದನ್ನ ಮಾಡಿ ಕ್ವಶನ್ ಆನ್ಸರಿಂಗ್ ಮಾಡಿ. ಮತ್ತು ನಿಮಗೆ ದೊಡ್ಡ ಆನ್ಸರ್ಸ್ ಬೇಕಾದ್ರೆ ಅವನೇ ಮಿಕ್ಸ್ ಅಪ್ ಮಾಡಿದ್ರೆ ದೊಡ್ಡ ಕ್ವಶನ್ ಆನ್ಸರ್ ಆಗ್ತವೆ. ಒಂದ್ಸಲ ಅವ್ನು ಮಾಡಿ ನೋಡಿ, ಸೂಪರ್ ಸ್ಟಡಿ ಆಗ್ತದೆ. ದಟ್ ಈಸ್ ಅಂಕು ಸ್ಟಡಿ ಮೆಥಡ್. ಫಾಲೋ ಮಾಡ್ತೀರಾ? ಎಸ್. ಅಡ್ಡಿಲ್ಲ, ತಮ್ಮ ಪ್ರಿನ್ಸಿಪಾಲ್ರು, ಏಕಲವ್ಯ ಸ್ಕೂಲ್, ತವಾಗ, ಗೋಕಾಕ್ ತಾಲೂಕ, ಬೆಳಗಾಂ ಜಿಲ್ಲೆ, ಮಾನ್ಯ ಪ್ರಿನ್ಸಿಪಾಲ್ರು, ಎಲ್ಲ ಸ್ಟಾಫ್ ಮೆಂಬರ್ಸ್, ತಾವೆಲ್ಲರೂ ಸೇರಿಕೊಂಡು ನನ್ನ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅಮೂಲ್ಯವಾದ ಸಮಯ ಕೊಟ್ಟಿದ್ರಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಒನ್ ಅಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್.